ಡಾಗ್ಸ್ ಮತ್ತೆ ಮನುಷ್ಯರು, ಮ್ಯಾಮಲ್ಸ್, ಸ್ತನಿಗಳು, ಮಕ್ಕಳಿಗೆ ಎದೆಲ್ ಕೊಟ್ಟು ಸಾಕಂತ ಪ್ರಾಣಿಗಳು. ನಿಮ್ಮ ರೂಮ್ ಎನ್ವೈರನ್ಮೆಂಟು ನಿಮ್ಮ ಮಗುವಿಗೆ ಟ್ರಿಗರ್ ಮಾಡಕ್ ಶುರು ಮಾಡುತ್ತೆ. ಇನ್ ಕೇಸ್ ಕಪಲ್ಸ್ ಇದ್ರೆ ಉಚ್ಚೆ ಮಾಡಿದ್ರೆ ಇವ್ರು ನನಗೆ ಬೈತಾರೆ, ಹೌದು, ಕಕ್ಕ ಮಾಡಿದ್ರೆ ಬೈತಾರೆ, ಹೊಡಿತಾರೆ ನನಗೆ. ಸೊ ಹಂಗಾಗಿ ನಾನು ಏನ್ ಮಾಡ್ತೀನಿ, ಇವ್ರ ಮುಂದೆ ಮಾತ್ರ ಮಾಡಲ್ಲ. 2 ಅವರ್ ಕರ್ಕೊಂಡು ಬಸ್ ಮೇಲೆ ಕೂಡ ಹಾಕೊಂಡ್ರು ಮಾಡಿ. ನಿದ್ದೆ ರುಚೆ ಮಾಡುತ್ತೆ, ಹೌದು ಮಾಡುತ್ತೆ. ಊಟ ಮಾಡಿದ್ಮೇಲೆ ರುಚೆ ಮಾಡುತ್ತೆ, ಹೌದು. ನೀರು ಕುಡಿದ್ರೆ ರುಚೆ ಮಾಡುತ್ತೆ, ಹೌದು. ಚೆನ್ನಾಗಿ ಆಟ ಆಡಿದ್ಮೇಲೆ ರುಚೆ ಮಾಡುತ್ತೆ. ಹೌದು. ಯಾಕೆ ನೀವು ಸುಸು ಪೋಟಿ ಟ್ರೈನಿಂಗ್ಗೆ ಯಾರೋ ಟ್ರೈನರ್ ಬಂದು ಹೇಳ್ಕೊಡ್ಬೇಕು ಅಂತಾನೆ ಕಾಯ್ತೀರಾ? ಉಚ್ಚೆ ಮತ್ತೆ ಕಕ್ಕ ಅನ್ನೋದು ನಾರ್ಮಲ್ ಆಗಿ ಆಗುವಂತ ಕ್ರಿಯೆ, ಹೌದಾ? ಸಾಮಾನ್ಯವಾಗಿ ಆಗುವಂತ ಕ್ರಿಯೆ. ಬೇಸಿಗೆಲ್ಲ ತಡ್ಕೊಳಕ್ ಇರೋದೇ ಕೂದಲು ಸಪೋರ್ಟ್ ಮಾಡುತ್ತೆ. ನೀವು ಬೇಸಿಗೆಯಲ್ಲಿ ಕೂದಲೇ ಕತ್ತರಿಸ್ಬಿಟ್ರೆ ಇನ್ನೂ ಸಖತ್ ಹಿಂಸೆ ಆಗುತ್ತೆ. ಯೂಶಲ್ ಆಗಿ ಎಲ್ಲಾ ಪೆಟ್ ಪೇರೆಂಟ್ಸ್ ಯಾರೋ ನಮ್ಮ ಮಾತು ಕೇಳಲ್ವಲ್ಲ, ಕೇಳಿಸ್ಕೊಳ್ಳೋರು ಹೇಳ್ತಾ ಇದೀವಿ. ಸೊ ಯಾವುದೇ ಕಾರಣಕ್ಕೂ ಬೇಸಿಗೆಯಲ್ಲಿ ಶೆಕೆ ಆಗುತ್ತೆ ಅಂತ 0 ಟ್ರಿಮ್ ಮಾಡ್ಸಕ್ ಹೋಗ್ಬೇಡಿ. ಮನೇಲಿ ಮಾಡ್ಬೇಕಾದ್ರೆ ನೀವ್ ಯಾವಾಗ್ಲೂ ಒಂದ್ಸಲ ಜೋರಾಗಿ ಗದರಿಸೋದೋ ಇಲ್ಲ ಬೈಯೋದೋ ಇಲ್ಲ ಹೊಡೆದಿರೋದೋ ಏನೋ ಒಂದು ಮಾಡಿರ್ತೀರ ಸಾಮಾನ್ಯವಾಗಿ. ಹೌದು, ಮಾಡ್ತೀವಿ. ಅವಾಗ ಏನರ್ಥ ಆಗತ್ತೆ, ನಾನು ಉಚ್ಚೆ ಕಕ್ಕ ಮಾಡಿದ್ರೆ ಇವ್ರು ನಿಮಗೆ ಬೈತಾರೆ, ಹೊಡಿತಾರೆ. ಹೌದು. ಹಸ್ಕಿಗಳಿಗೆ ಮಾತ್ರ, ಹಸ್ಕಿಗಳ ಎಲ್ಲ ನಾಯಿಗಳಿಗೂ ಮ್ಯಾಂಡೇಟ್. ಡೈಜೆಷನ್ ಸಿಸ್ಟಮ್ ಸೂಪರ್ ಆಗಿರುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರಲ್ಲ, ಹೇರ್ ಫಾಲ್ ಜಾಸ್ತಿ ಆಗಲ್ಲ. ಎಲ್ಲ ಇನ್ನು 1000 ರೂಪಾಯಿಗೆ ಬೇರೆ ಬೇರೆ ಕಂಪನಿಗಳೆಲ್ಲ ಮಾಡ್ತವೆ. ಬಟ್ ನಾವು ಏನ್ ಹೇಳ್ತೀವಿ ನಿಮ್ಗೆ ಅಂದ್ರೆ, ನಿಮ್ ಕಣ್ಣು ಕಾಣಿಸುವಂಥದ್ದು, ಈಸಿಯಾಗಿ ಸಿಗುವಂಥದ್ದು, ಖರ್ಚು ಕಮ್ಮಿ ಇರುವಂಥದ್ದು ಹೇಳ್ತಾ ಇದೀವಿ. ಎಫೆಕ್ಟಿವ್ ಆಗಿ ಕೆಲಸನೂ ಮಾಡ್ಬೇಕದು. ನೀರು, ನಾಯಿ ನೀರು ಏನ್ ಕುಡಿಯುತ್ತಲ್ಲ ಅದಕ್ಕಿಂತ ಊಟ ಜಾಸ್ತಿ ಇರಬೇಕು. ಇವನಿಗೆ 100 ಕಿಲೋಮೀಟರ್ ಓಡೋಂಥ ಕೆಪಾಸಿಟಿ ಇದೆ, ನಿಮ್ಗೆ ಓಡಿಸಕ್ಕಾಗತ್ತಾ? ಇಲ್ಲ, ಆಗಲ್ಲ. ಅವನಿಗೆ ಒಂದು 10 ಕಿಲೋಮೀಟರ್ ಆದ್ರೂ ವಾಕಿಂಗ್ ಮಾಡಿಸ್ಬೇಕು, ಮಾಡ್ಸಕ್ಕಾಗತ್ತಾ? ಇಲ್ಲ. ಮತ್ತೆ ಯಾಕೆ ತಗೊಂಡ್ಬಂದ್ರೆ ಎಸ್ಕಿನ ಹೋಗ್ಬೇಕಾದ್ರೆ ವಾಕಿಂಗ್ ಅಲ್ಲಿ ಖರ್ಚು ಕೊಡುತ್ತೆ, ಲಿಫ್ಟ್ ಮುಂದೆ ಬಂದ ತಕ್ಷಣ ಖರ್ಚುತ್ತೆ, ಮೂವ್ಮೆಂಟ್ ಆಂಗ್ಸೈಟಿ ಇರುತ್ತೆ, ಫುಡ್ ಅಗ್ರೆಷನ್. ಏನಕ್ಕೆ ಇದೆಲ್ಲ ಅಂದ್ರೆ, ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ, ಹಂಗೆ ನೀವು ಅದಕ್ಕೆ ಮೊದಲೇ ಅಂದ್ರೆ ಅದಕ್ಕೆ ತಾಕತ್ ಬರ್ಬೇಕು ದೇಹದಲ್ಲಿ. ಮೊದಲೇ ಸಣ್ಣ ಪುಟ್ಟಕ್ಕೆಲ್ಲಾನು ಹುಷಾರ್ ತರ್ತಾ ಇದೆ ಅಂದ್ರೆ ಒಳ್ಳೆ ವಿಷಯ ಅಲ್ಲ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಟ್ರೈನರ್ ಪುರುಷೋತ್ತಮ್. ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಆತ್ಮೀಯ ಸ್ವಾಗತ. ಇವತ್ತು ದರ್ಶನ್ ಇದ್ದಾರೆ ರಘು ಜೊತೆಲಿ. ರಘು ಅನ್ನೋದು ಅವ್ರ ಪೆಟ್ ನೇಮ್. ಸೊ ಅವ್ರಿಗೆ ಟ್ರೈನಿಂಗ್ ಕಲಿಬೇಕಂತೆ. ಸೊ ಹಂಗಾಗಿ ಬಹಳ ಇಂಟ್ರೆಸ್ಟ್ ತೋರಿಸಿದ್ರಂತ ಟ್ರೈನಿಂಗ್ನ ನಾವು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ರಘು ಅವರು ಇನ್ಮೇಲೆ ನಿಮ್ ಜಾಗದಲ್ಲಿ ನಿಂತ್ಕೊಂಡು ಕ್ವಶನ್ನ ಕೇಳ್ತಾ ಹೋಗ್ತಾರೆ, ಅವ್ರಿಗೆ ನಾನು ಉತ್ತರ ಹೇಳ್ತಾ ಹೋಗ್ತೀನಿ. ಯಾಕೆಂದ್ರೆ ಈಗ ನಾರ್ಮಲ್ ಆಗಿ ನಾನು ನಿಮಗೆ ಟ್ರೈನಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ರ್ಯಾಂಡಮ್ ಆಗಿ ನಾನೇ ಸಮ್ ಡೌಟ್ಸ್ ಏನ್ ಕೇಳ್ಬೋದು ಪೇರೆಂಟ್ಸ್, ಅದ್ರ ಮೇಲೆ ವಿಡಿಯೋ ಮಾಡ್ತಾ ಹೋಗ್ತಾ ಇದೆ. ಇನ್ಮೇಲೆ ರಘು ಇರ್ತಾರೆ. ಸೊ ನಿಮ್ ಜಾಗದಲ್ಲಿ ರಘು ಇರ್ತಾರೆ. ರಘುಗೆ ಏನೆಲ್ಲ ಡೌಟ್ಸ್ ಬರ್ತದೆ ಅದನ್ನೆಲ್ಲ ಕ್ಲಾರಿಫೈ ಮಾಡ್ತಾ ಮುಂದೆ ಹೋಗೋಣ. ವೆಲ್ಕಮ್ ರಘು ಅವರೇ. ನಮಸ್ಕಾರ ನಿಮ್ಗೆ. ಬನ್ನಿ, ಕಲೀರಿ, ಚೆನ್ನಾಗಾಗ್ಲಿ. ಹೇಳಿ, ನಿಮ್ಮ ಮಗು ಬಗ್ಗೆ ಹೇಳಿ. ಸರ್, ನನ್ನ ಪೆಟ್ ಹೆಸರು ರಘು ಅಂತ. ಈಗ 4 months ಬೇಬಿ ಅವನು. ನಾನು ಒಬ್ರು ಬ್ರೀಡರ್ ಹತ್ರ ಪರ್ಚೇಸ್ ಮಾಡಿದ್ದು. ಈಗ ಸ್ವಲ್ಪ ಲೈಟ್ ಆಗಿ ಇನ್ಫೆಕ್ಷನ್ಸ್ ಇದೆಲ್ಲ ಇದೆ. ಬಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಟ್ರೈನ್ ಮಾಡ್ತೀರಾ ಅಂತ ಗೊತ್ತಾಯ್ತು. ಬಟ್ ನನಗೆ ನನ್ನ ಪೆಟ್ ಟ್ರೈನ್ ಮಾಡ್ಸಕ್ಕಿಂತ ನಾನ್ ಟ್ರೈನಿಂಗ್ ಕಲಿಬೇಕು ಅಂತ ತುಂಬಾ ಒಂದು 4 years ಇಂದ ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಿಮ್ದು ಈಗ ರೀಸೆಂಟ್ ಆಗಿ ಒಂದು 2 months ಇಂದ ವಿಡಿಯೋ ನೋಡ್ತಾ ಇದ್ದೆ, ಅಪ್ಲೋಡ್ ಮಾಡಿದ್ದು. ಅದ್ರಲ್ಲಿ ಅಂದ್ರೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ರಿ. ಅಂದ್ರೆ ಯೂಶಲ್ ಆಗಿ ನಾನು ತುಂಬಾ ವಿಡಿಯೋಸ್ಗಳು ನೋಡಿದ್ದು ಜನರಲ್ ಆಗ್ಬಿಡ್ತು ಅದೆಲ್ಲ. ಮತ್ತೆ ಏನಂದ್ರೆ ಕನ್ನಡದಲ್ಲಿ ಆಲ್ಮೋಸ್ಟ್ ಯಾವ ವಿಡಿಯೋ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಹಳೆ ವಿಡಿಯೋಗಳು ಸಿಗ್ತಾ ಇತ್ತು, ಒಂದು 4-5 years ಬ್ಯಾಕ್ ವಿಡಿಯೋಗಳು. ಬಟ್ ಈಗ ನಿಮ್ದು ರೀಸೆಂಟ್ ಆಗಿ ಅಂದ್ರೆ ಲೈಕ್ ಈಗ ಪೆಟ್ ಪೇರೆಂಟ್ಸ್ಗೆ ತುಂಬಾ ಡೌಟ್ಸ್ಗಳು ಇರುತ್ತೆ, ಅದನ್ನ ಕೇಳಕ್ಕಾಗಲ್ಲ. ಈಗ ನಾವು ಡಾಕ್ಟರ್ ಹತ್ರ ಹೋದ್ರೂ ಅವರೆಲ್ಲ ಕ್ಲಾರಿಫೈ ಮಾಡಲ್ಲ. ಹಂಗಾಗಿ ಅಂದ್ರೆ ನಿಮ್ಮ ವಿಡಿಯೋಸ್ಗಳಲ್ಲಿ ಆ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಹಂಗಾಗಿ ನಿಮ್ಮ ವಿಡಿಯೋಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಿಮ್ಮ ಹತ್ರ ಕಲ್ತ್ಕೊಬೇಕು ಅಂತ ತುಂಬಾ ಇದಿತ್ತು, ಆಸೆ ಇತ್ತು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ, ಕಲಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ನಮ್ಗೆ ಗೊತ್ತಿಲ್ಲ, ನಮ್ಗೆ ಇನ್ನೊಬ್ಬರಿಗೆ ಟ್ರೈನಿಂಗ್ ಹೇಳ್ಕೊಡೋಷ್ಟು ವಿಷಯ ನಮ್ಮ ಹತ್ರ ಅಥವಾ ಜ್ಞಾನ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಆದ್ರೆ ನನ್ನ ಹತ್ರ ಇರೋ ಅಷ್ಟು ಜ್ಞಾನನ ನಾನು ಅವ್ರು ಯಾವ ರೀತಿಲಿ ಕೇಳ್ತಾರೋ ಅದಕ್ಕೆಲ್ಲ ನಾನು ಕ್ಲಾರಿಫೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ, ನೀವು ಹಸ್ಕಿನ ಚೂಸ್ ಮಾಡಿದ್ದೀರಾ, ಯಾಕೆ ಹಸ್ಕಿನೇ ಚೂಸ್ ಮಾಡಿದ್ದೀರಾ? ಸರ್, ಅಂದ್ರೆ ಇಂಟೆನ್ಷನಲಿ ನಾನು ಹಸ್ಕಿ ಅಂದ್ರೆ ಇದೇ ಬ್ರೀಡ್ ಬೇಕು ಅಂತ ತಂದಿದ್ದಲ್ಲ. ಅಂದ್ರೆ ನನ್ನ ಪರಿಚಯದವ್ರು ಒಬ್ರು ಬ್ರೀಡ್ ಮಾಡಿಸಿದ್ರು, ಅಂದ್ರೆ ಹಸ್ಕಿ ಪಪ್ಪಿ ಇತ್ತು ಅವ್ರ ಹತ್ರ. ಅನ್ಫಾರ್ಚುನೇಟ್ಲಿ ಅವ್ರ ಕಡೆಯಿಂದ ನಮ್ಗೆ ಅಂದ್ರೆ ಹಸ್ಕಿ ತಗೊಳ್ಳೋ ಅಂತ ಇದು ಬಂತು. ಬಟ್ ನನಗೆ ಕಾಕರ್ ಸ್ಪ್ಯಾನಲ್ ತುಂಬಾ ಇಷ್ಟ ಇದ್ದಿದ್ದು ಬ್ರೀಡು. ವೆರಿ ಗುಡ್. ಕಾಕರ್ ಸ್ಪ್ಯಾನಲ್ ನನಗೆ ಅಂದ್ರೆ ಲೈಕ್ ಒಂದು 4-5 years ಇಂದ ತುಂಬಾ ಇಷ್ಟ ಇದ್ದಿದ್ದು ಬ್ರೀಡು. ಬಟ್ ಏನಂದ್ರೆ ಅನ್ಫಾರ್ಚುನೇಟ್ ಆಗಿ ಅಂದ್ರೆ ಹಸ್ಕಿ ಸಿಕ್ತು ನನಗೆ. ಸೊ ಅದಕ್ಕೋಸ್ಕರ ಮತ್ತೆ ಮನೇಲೂ ಒಂದು ಪೆಟ್ ಬೇಕಾಗಿತ್ತು, ಮನೆ ಫ್ಯಾಮಿಲಿ ಪರ್ಪಸ್ಗೆ ಇದಕ್ಕೆಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಯೂಶಲ್ ಆಗಿ ಒಳ್ಳೆ ಬೆಟರ್ ಪ್ರೈಸಿಗೆ ಸಿಕ್ತು ಅಂತ ಹಸ್ಕಿ ತಗೊಂಡೆ. ನೀವು ಮಾಡಿರೋ ಮೊದಲನೇ ಮಿಸ್ಟೇಕ್ ಅದು. ಸ್ವಲ್ಪ ಕಷ್ಟ ಆಗ್ಬೋದು ನನ್ನ ಮಾತನ್ನ ಕೇಳಿಸ್ಕೊಂಡ್ರೆ.
ಯಾಕೆ ಅಂದ್ರೆ ನಾವು ಯಾವುದೇ ಡಾಗ್ ಬ್ರೀಡ್ ಅಥವಾ ಡಾಗ್ ನ ತಗೊಬರ್ಬೇಕು ಅಂದ್ರೆ ಫಸ್ಟ್ ನಾವು ಮಾಡೋಕ್ಕಾಗಿರೋ ಕೆಲಸ, ಎಲ್ಲಾ ಡಾಗ್ಗೂ ಒಂದು ಪರ್ಪಸ್ ಇತ್ತು. ನಾನು ಯಾವಾಗ್ಲೂ ನನ್ನ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಬಹಳ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಎಲ್ಲಾ ಡಾಗ್ ಬ್ರೀಡ್ಸ್ಗೂ ಒಂದು ಪರ್ಪಸ್ ಇತ್ತು. ಹಸ್ಕಿಗಳಂದ್ರೆ ಸ್ಲೆಡ್ಡಿಂಗ್ಗೋಸ್ಕರ ಅಂತ ಶುರು ಮಾಡಿರೋಂಥ ಬ್ರೀಡು. ಅಂದ್ರೆ ಈಗ ಎಲ್ಲಿ ಗಾಡಿಗಳು, ಚಕ್ಡಿಗಳಾಗಿರ್ಬೋದು ಅಥವಾ ಕುದುರೆ ಗಾಡಿಗಳಾಗಿರ್ಬೋದು, ಬೇರೆ ವಾಹನಗಳು ಅಥವಾ ವೆಹಿಕಲ್ಸ್ ಯಾವುದು ಹೋಗದಿರೋಂಥ ಜಾಗದಲ್ಲಿ ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಹಸ್ಕಿಗಳನ್ನ ಶುರು ಮಾಡಿದ್ರು. ಓಕೆ, 106 ಕಿಲೋಮೀಟರ್, ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ, 106 ಕಿಲೋಮೀಟರ್ ಎಳ್ಕೊಂಡು ಹೋಗುವಂತ ಕೆಪಾಸಿಟಿ ಇರುವಂತವು ಅಂತ ಆಟಿಟ್ಯೂಡ್ ಡಾಗ್ಸ್ ಬಂದು ಹಸ್ಕಿಗಳು. ಸೊ ಹಸ್ಕಿಗಳನ್ನ ನಾವು ತಗೊಬರ್ಬೇಕಾದ್ರೆ ನಮ್ಗೆ ಅದಕ್ಕೆ ಬೇಕಾಗಿರುವಂತ ವ್ಯಾಯಾಮ ಮಾಡ್ಸಕ್ಕಾಗತ್ತೆ, ಎಕ್ಸರ್ಸೈಸ್ ಕೊಡಕ್ಕಾಗತ್ತೆ ಅನ್ನೋದು ಮೊದಲನೇ ಪಾಯಿಂಟ್. ನೀವು ಕೇಳ್ಬೋದು ಏನ್ ಎಕ್ಸರ್ಸೈಸ್ ಅಂತ. ಈಗ ಇವನಿಗೆ 106 ಕಿಲೋಮೀಟರ್ ಓಡೋಂಥ ಕೆಪಾಸಿಟಿ ಇದೆ, ನಿಮ್ಗೆ ಓಡಿಸಕ್ಕಾಗತ್ತಾ? ಇಲ್ಲ, ಆಗಲ್ಲ. ಅವನಿಗೆ ಒಂದು 10 ಕಿಲೋಮೀಟರ್ ಆದ್ರೂ ವಾಕಿಂಗ್ ಮಾಡಿಸ್ಬೇಕು, ಮಾಡ್ಸಕ್ಕಾಗತ್ತಾ? ಇಲ್ಲ. ಮತ್ತೆ ಯಾಕೆ ತಗೊಬಂದ್ರೆ ಹಸ್ಕಿನ? ಹೌದು, ಆಸೆ ತಂದು ಏನಾಗುತ್ತೆ ಅಂದ್ರೆ ಎಲ್ಲಾ ಡಾಗ್ ಬ್ರೀಡ್ಸ್ಗೂ ಒಂದು ಪರ್ಪಸ್ ಇತ್ತು. ಸೊ ಹಸ್ಕಿಗೆ ನೀವು ಚೆನ್ನಾಗಿ ಅದಕ್ಕೆ ಎನರ್ಜಿ ಡ್ರೈನ್ ಮಾಡಿಸಿಲ್ಲ, ಎಕ್ಸರ್ಸೈಸ್ ಮಾಡಿಸಿಲ್ಲ ಅಂದ್ರೆ ನೀವು ನೋಡ್ಬೋದು ತುಂಬಾ ಅಗ್ರೆಷನ್ ಆಗಿರ್ಬೋದು, ನಾಯಿಗಳು ಹೋಗ್ಬೇಕಾದ್ರೆ ವಾಕಿಂಗ್ ಅಂತ ಕಚ್ಚಿಬಿಡುತ್ತೆ, ಲಿಫ್ಟ್ ಮುಂದೆ ಬಂದಿದ ತಕ್ಷಣ ಕಚ್ಚುತ್ತೆ, ಮೂವ್ಮೆಂಟ್ ಆಂಗ್ಸೈಟಿ ಇರುತ್ತೆ, ಫುಡ್ ಅಗ್ರೆಷನ್. ಏನಕ್ಕೆ ಇದೆಲ್ಲ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಎಕ್ಸರ್ಸೈಸ್ ನೀವು ಕೊಡ್ತಾ ಇಲ್ಲ. ಬಹಳ ಮುಖ್ಯ ಬಂದು ವ್ಯಾಯಾಮ ಬಹಳ ಮುಖ್ಯ. ಇನ್ ಕೇಸ್ ನಿಮ್ಮ ಹತ್ರ ಸಮಯ ಇಲ್ಲ ಅನ್ನೋಂಗಿದ್ರೆ ಈಗ ತಂದ್ಬಿಟ್ಟಿದ್ರೆ ವಾಪಸ್ ಕೊಡಕ್ಕಾಗಲ್ಲ ಅಥವಾ ಬಿಡಕ್ಕೂ ಆಗಲ್ಲ. ಸೊ ಹಂಗಾಗಿ ನಾನೇನ್ ಹೇಳ್ತಿದ್ರೆ ಒಳ್ಳೆ ಎಕ್ಸರ್ಸೈಸ್ ಮಾಡಿಸಿ ಅವನು ನಿಮ್ಗೆ ಆರಾಮಾಗಿರೋ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಏನಾಗ್ತದೆ ತುಂಬಾ ಕಷ್ಟ ಆಗುತ್ತೆ ಅವನಿಗೆ, ನಿಮ್ಗಲ್ಲ. ಅವನು ಕಷ್ಟ ಆಗಿದೆ ಏನಾಗ್ತಾರೆ ನಿಮ್ಗೆ ಇನ್ನೂ ಜಾಸ್ತಿ ಕಷ್ಟ ಆಗಕ್ಕೆ ಶುರು ಆಗುತ್ತೆ. ಸೊ ಹಂಗಾಗಿ ಒಳ್ಳೆ ಎಕ್ಸರ್ಸೈಸ್ ಬಹಳ ಇಂಪಾರ್ಟೆಂಟ್. ಯಾಕೆ ಟ್ರಿಮ್ ಮಾಡಿಸಿದ್ರಿ ಸರ್? ತುಂಬಾ ಇನ್ಫೆಕ್ಷನ್ಸ್ ಆಗ್ಬಿಡಿತ್ತು ಅಂತಂದಾಗ ನನಗೆ ಗೊತ್ತಿರ್ಲಿಲ್ಲ. ಇದು ಡಾಕ್ಟರ್ ಹತ್ರ ಫಸ್ಟ್ ವ್ಯಾಕ್ಸಿನ್ಗೆ ಅಂತ ತಗೋಗಿದ್ದೆ. ಅವಾಗ ನೋಡಿ ಹೇಳಿ ಅಂದ್ರೆ ಇನ್ಫೆಕ್ಷನ್ಸ್ ಮತ್ತೆ ಡ್ರೈ ಸ್ಕಿನ್ ಆಗ್ಬಿಟ್ಟಿತ್ತು ತುಂಬಾ. ಅದಕ್ಕೋಸ್ಕರ ಅವ್ರು ರೆಕಮೆಂಡ್ ಮಾಡಿದ್ರು, ಇಲ್ಲ ಒಂದ್ಸಲಿ ಮತ್ತೆ ಒಂದು ಪ್ಯಾಚಿ ಬೇರೆ ಇತ್ತು, ಅಂದ್ರೆ ಪ್ಯಾಚಿ ಏರ್ ಆಗ್ಬಿಟ್ಟಿತ್ತು ಇಲ್ಲಿ. ಸೊ ಅದಕ್ಕೋಸ್ಕರ ಅವರು ಇಲ್ಲ ಒಂದ್ಸಲಿ ಟ್ರಿಮ್ ಮಾಡಿಸಿ ನೆಕ್ಸ್ಟ್ ಇಂದ ರಿವ್ರೂ ಆಗುತ್ತೆ ಕ್ಲೀನ್ ಆಗಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದು ಮಾಡಿಸಿ. ಓಕೆ, ಸೊ ಹಸ್ಕಿಗಳಿಗೆ ಬಂದು ನಿಮ್ಗೆ ಗೊತ್ತಿರಂಗೆ 2 ಕೋಟಿಂಗ್ ಇರುತ್ತೆ. ಓಕೆ, ಒಳಗಡೆ ಒಂದು ತಿಕ್ಕಾಗಿರೋ ಕೋಟ್ ಇರುತ್ತೆ, ಅದ್ರ ಮೇಲ್ಗಡೆ ಕೂದಿರುತ್ತೆ. ಅದ್ರ ಕೆಲಸ ಏನು ಅಂದ್ರೆ ವಿಪರೀತ ಚಳಿ ಅಥವಾ ವಿಪರೀತ ಬಿಸಿಲು ಅಥವಾ ವಿಪರೀತ ಮಳೆ, ಈ ಮೂರನ್ನು ತಡ್ಕೊಳ್ಳೋ ಕೆಪಾಸಿಟಿ ದೇವ್ರು ಆಲ್ರೆಡಿ ಅದಕ್ಕೆ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಓಕೆ, ನೀವ್ ಯಾವಾಗ ಟ್ರಿಮ್ ಮಾಡಿಸ್ತೀರಾ ಅದಕ್ಕೆ ಚಳಿನೂ ತಡ್ಕೊಳಕ್ಕಾಗಲ್ಲ, ಬಿಸಿಲು ತಡ್ಕೊಳಕ್ಕಾಗಲ್ಲ, ಮಳೆನೂ ತಡ್ಕೊಳಕ್ಕಾಗಲ್ಲ. ಸೊ ಅವಾಗ ಏನಾಗುತ್ತೆ, ಸ್ಕಿನ್ ಬರ್ನ್ ಆಗೋದು, ಇಲ್ಲ ತುಂಬಾ ಚಳಿಲಿ ಬೇರೆ ತರ ಹಿಂಸೆಗಳಾಗೋದು, ಇದೆಲ್ಲ ಶುರುವಾಗುತ್ತೆ. ಸೊ ಹಂಗಾಗಿ 0 ಟ್ರಿಮ್ ನಾಟ್ ಪ್ರಿಫರಬಲ್. ರೆಕಮೆಂಡ್ ಅಂತ ಹೇಳಲ್ಲ, ಪ್ರಿಫರೇ ಮಾಡಲ್ಲ 0 ಟ್ರಿಮ್ ನ. ಹಸ್ಕಿಗಳಿಗೆ 0 ಟ್ರಿಮ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ರೆಗ್ಯುಲರ್ ಆಗಿ ಬ್ರಷ್ ಮಾಡಬೇಕು. ನಿಮ್ಗೆ ಏನ್ ಡ್ರೈ ಸ್ಕಿನ್ ಅಂತ ಹೇಳ್ತಾ ಇದ್ದೀರಾ ಅಥವಾ ಏನೋ ಪ್ಯಾಚಸ್ ಆಗಿತ್ತು, ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೆ ನೀವು ಬಹಳ ಮುಖ್ಯವಾಗಿ ಡಾಗ್ಸ್ಗೆ, ಹಸ್ಕಿಗೆ ಅಂತಾನೆ ಅಲ್ಲ ಎಲ್ಲ ಡಾಗ್ಸ್ಗೂ ಬಹಳ ಮುಖ್ಯವಾಗಿ ನೀವು ನೋಡ್ಕೋಬೇಕಾದ ಒಂದು 3 ಅಂಶ ಏನು ಅಂತಂದ್ರೆ ಸ್ಕಿನ್ ಹೆಲ್ತ್ಗೆ ಕೊಬ್ಬರಿ ಎಣ್ಣೆ. ಓಕೆ, ತಲೆಗೆಚ್ಚೋ ಕೊಬ್ಬರಿ ಎಣ್ಣೆ ಅಲ್ಲ, ನಾವು ಊಟ ಮಾಡೋಂಥ ಕೊಬ್ಬರಿ ಎಣ್ಣೆ ದಿನಕ್ಕೆ 1/2 ಸ್ಪೂನು ಊಟದಲ್ಲಿ ಸೇರಿಸ್ತಾ ಬನ್ನಿ. ಒಮೆಗಾ 3 ಫಿಶ್ ಕೊಡ್ತೀರಾ? ಇಲ್ಲ ಸರ್, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಫಿಶ್ ಕೊಡ್ಬೇಕು ಚೆನ್ನಾಗಿ. ಅಥವಾ ಫಿಶ್ ಕೊಡೋ ನಿಮಗೆ ಆಪ್ಷನ್ ಇಲ್ಲ ಅನ್ನೋಂಗಿದ್ರೆ ಡಿಬೋನ್ ಮಾಡ್ಕೊಡಿ. ಫಿಶ್ ಕೊಡು ಅಂತ ನಾನು ಹೇಳಿದ್ರೆ ಟೊಮಟೊ ಕೊಟ್ಬಿಟ್ಟು ಆಮೇಲೆ ಗಂಟಲು ಸಿಕ್ಕಾಕೊಂಡ್ಬಿಟ್ಟು ಕಷ್ಟ ಆಗುತ್ತೆ. ತಿಂತವೆ, ಆದ್ರೂ ಯಾರೋ ಆ ಥರ ರಿಸ್ಕ್ ತಗೋಬೇಡಿ. ಸಾಧ್ಯವಾದ್ರೆ ಡಿಬೋನ್ ಮಾಡ್ಕೊಡಿ. ಇಲ್ಲ ಅಂದ್ರೆ ಸಾಲ್ಮನ್, ಒಮೆಗಾ 3 ಸಾಲ್ಮನ್ ಆಯಿಲ್ ಬರುತ್ತಲ್ಲ, ಅಥವಾ ಈ ಕಾರ್ಡರ್ ಕ್ಯಾಪ್ಸೂಲ್ ಬರುತ್ತಲ್ಲ, ಅದನ್ನ ಕೊಟ್ಟರು ಆಗುತ್ತೆ. ಈಗ ನಾವು ಮನುಷ್ಯನ್ ಕನ್ಸ್ಯೂಮ್ ಮಾಡ್ತೀವಲ್ಲ ಅದೇ ಟ್ಯಾಬ್ಲೆಟ್ ಕೊಟ್ಟರು ಒಂದು 2 ದಿನಕ್ಕೊಂದು, ಅಂದ್ರೆ ಬಾಡಿ ವೆಯ್ಟ್ ಮೇಲೆ ನೀವು ಲೆಕ್ಕಾಚಾರ ಮಾಡ್ಕೊಂಡು ಕೊಡ್ಬೇಕಾಗತ್ತೆ. ಹಂಗೂ ಡೌಟ್ ಇದ್ರೆ ದಯವಿಟ್ಟು ನಿಮ್ ಡಾಕ್ಟರ್ ಒಂದ್ಸಲ ಕೇಳ್ಕೊಳ್ಳಿ. ಓಕೆ, ನಾನು ನಮ್ಮ ಪೆಟ್ಸ್ಗೆ ಕೊಡ್ತೀವಿ, ನೀವು ಕಾರ್ಡಿಯೋವೆಲ್ ಕ್ಯಾಪ್ಸೂಲ್ ಕೊಟ್ರೆ. ಈಗ ಏನಾಗುತ್ತೆ ಗೊತ್ತಾ, ನೀವು ಪ್ರತಿಯೊಂದಕ್ಕೂ ಇಂಗ್ಲಿಷ್ ಮೆಡಿಸಿನ್ಗೆ ಡಿಪೆಂಡ್ ಆಗ್ಬಿಟ್ರೆ ಮತ್ತೆ ನಿಮ್ಗೆ ಜೀವನ ಪರ್ಯಂತ ಈಗ ಬಿಸಿಲು ತಗೊಂಡ್ರೆ ಸ್ಕಿನ್ ಇನ್ಫೆಕ್ಷನ್, ಹುಲ್ಲು ಗ್ರಾಸ್ ಹತ್ರ ಕರ್ಕೊಂಡು ಹೋದ್ರೆ ಇನ್ಫೆಕ್ಷನ್ ಆಗೋದು, ಬೇರೆ ಇಚಿಂಗ್ ಪ್ರಾಬ್ಲಮ್ ಬರೋದು, ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ, ಹಂಗೆ ನೀವು ಅದಕ್ಕೆ ಮೊದಲೇ ಅಂದ್ರೆ ಅದಕ್ಕೆ ತಾಕತ್ ಬರ್ಬೇಕು ದೇಹದಲ್ಲಿ. ಮೊದಲೇ ಸಣ್ಣ ಪುಟ್ಟಕ್ಕೆಲ್ಲಾದ್ರೂ ಹುಷಾರ್ ತರ್ತಾ ಇದೆ ಅಂದ್ರೆ ಒಳ್ಳೆ ವಿಷಯ ಅಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಒಳ್ಳೆ ಊಟ, ಆಮೇಲೆ ನೀರು, ನಾಯಿ ನೀರು ಏನ್ ಕುಡಿಯುತ್ತಲ್ಲ ಅದಕ್ಕಿಂತ ಊಟ ಜಾಸ್ತಿ ಇರಬೇಕು. ಲಿಕ್ವಿಡ್ ಫುಡ್ಸ್. ಎಸ್, ಲಿಕ್ವಿಡ್ ಫುಡ್ ಬಹಳ ಇಂಪಾರ್ಟೆಂಟ್.
ನೀವು ನೀರ್ ಕಮ್ಮಿ ಕುಡಿತಾ ಇದೆ ಅಥವಾ ನೀರ್ ಕುಡಿತಾ ಇಲ್ಲ, ನೀವೇನ್ ಮಾಡ್ಬೇಕು, ಊಟದಲ್ಲೇ ನೀರ್ನ ಮಿಕ್ಸ್ ಮಾಡ್ಕೊಡಿ ಜಾಸ್ತಿ. ಒಂದ್ ಮೀಲಲ್ಲಿ ಒಂದು ಅರ್ಧ ಲೀಟರ್ ನೀರ್ ಸೇರಿಸಿ ಲಿಕ್ವಿಡ್ ಮಾಡಿಕೊಡಿ. ಮೊಸರು ಮಜ್ಜಿಗೆ ಚೆನ್ನಾಗಿ ಕೊಡಿ. ಲಿಕ್ವಿಡ್ ಫುಡ್ ಅಂದ್ರೆ ಯಾವ್ದನ್ನ ತಗೊಳುತ್ತೋ ಅದನ್ನ ಚೆನ್ನಾಗಿ ಕೊಡಿ. ಸೊ ಅವಾಗ ಏನಾದ್ರೆ ನಿಮ್ಗೆ ಈ ತರ ಸಮಸ್ಯೆಗಳು ಬರಕ್ ಶುರು ಆಗುತ್ತೆ. ಮುಂದೆ ಯಾವತ್ತಾದ್ರೂ ನಿಮ್ಗೆ ಟ್ರಿಮ್ ಮಾಡಿಸ್ಬೇಕು ಅಂತ ನಾನು ನೆನ್ಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ 0 ಟ್ರಿಮ್ ಹಸ್ಕಿಗಳಿಗೆ ಮಾಡಿಸ್ಬೇಡಿ. ಓಕೆ, ಯೂಶುವಲ್ ಆಗಿ ಆತರ ಮಾಡಿಸ್ತಾ ಇದ್ರಲ್ಲ ಸರ್, ಅಂದ್ರೆ ಬೇಸಿಗೆ ಬಂತು ಅಂದ್ರೆ ಟ್ರಿಮ್ ಮಾಡಿಸ್ತಾರೆ. ಮಾಡಿಸಬಾರ್ದು. ಬೇಸಿಗೆನ ತಡ್ಕೊಳಕ್ ಇರೋದೇ ಕೂದಲು ಸಪೋರ್ಟ್ ಮಾಡುತ್ತೆ. ನೀವು ಬೇಸಿಗೆಯಲ್ಲಿ ಕೂದಲೇ ಕತ್ತರಿಸ್ಬಿಟ್ರೆ ಇನ್ನೂ ಸಖತ್ ಹಿಂಸೆ ಆಗುತ್ತೆ. ಯೂಶುವಲ್ ಆಗಿ ಎಲ್ಲಾ ಪೆಟ್ ಪೇರೆಂಟ್ಸ್ ಯಾರು ನಮ್ಮ ಮಾತು ಕೇಳಲ್ವಲ್ಲ, ಕೇಳಿಸ್ಕೊಳ್ಳೋವಾಗ ಹೇಳ್ತಾ ಇದೀವಿ. ಸೊ ಯಾವುದೇ ಕಾರಣಕ್ಕೂ ಬೇಸಿಗೆಯಲ್ಲಿ ಶೆಕೆ ಆಗುತ್ತೆ ಅಂತ 0 ಟ್ರಿಮ್ ಮಾಡ್ಸಕ್ ಹೋಗ್ಬೇಡಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್, ಅದಕ್ಕಿಂತ ಮುಂಚೆ ಊಟಕ್ಕೆ ಏನು ಕೊಡ್ತಾ ಇದೀರಿ ಸರ್? ಊಟಕ್ಕೆ ನಾನು ಮುಂಚೆ 2 ಟೈಮ್ಸ್ ಫೀಡ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಏನಂದ್ರೆ ಯೂಶುವಲ್ ಆಗಿ ಮೊಸರು, ರೈಸು ಮತ್ತೆ 1 ಅಥವಾ 2 ಎಗ್ ಫೀಡ್ ಮಾಡ್ತೀನಿ. ಎಗ್ ಯಾವುದೇ ಕಾರಣಕ್ಕೂ 2 ಎಗ್ ಎಲ್ಲ ಫೀಡ್ ಮಾಡಂಗಿಲ್ಲ ಈ ವಯಸ್ಸಾಗ್ಲಿ. ಓಕೆ, ಇವಂಗ ಅರ್ಧ ಎಗ್ ಸಾಕು ಪರ್ ಡೇ. ಹಾಫ್ ಎಗ್ ಅಷ್ಟೇ? ಹಾಫ್ ಎಗ್ ಸಾಕು ಪರ್ ಮೀಲು ಅಲ್ಲ, ಪರ್ ಡೇ ಹೇಳ್ತಾ ಇದೀನಿ ನಾನು. ಪರ್ ಡೇ ಹಾಫ್ ಎಗ್ ಸಾಕು. 2 ಮೊಟ್ಟೆ 3 ಮೊಟ್ಟೆ ಡಜನ್ ಗಟ್ಟಲೆ ಮೊಟ್ಟೆಗಳು ಕೊಡ್ತಾರೆ ಪೇರೆಂಟ್ಸ್. ಹಂಗೆಲ್ಲ ಮಾಡಬಾರ್ದು. ಡಜನ್ ಗಟ್ಟಲೆ ಮೊಟ್ಟೆ ಕೊಡ್ಬೇಕು. ಯಾಕೆ ಮಾಡಬಾರ್ದು ಅಂತ ಹೇಳ್ಬೇಕು ಅಂದ್ರೆ ಹೇಳ್ತೀನಿ, ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ, ಊಟಕ್ಕೆ ಏನ್ ಕೊಡ್ತಾ ಇದೀರಾ, ಎಷ್ಟೊತ್ತು ಕೊಡ್ತಾ ಇದೀರಾ ಸರ್? ಈಗ ಯೂಶುವಲ್ ಆಗಿ ವಯಸ್ಸು ಎಷ್ಟು ಸರ್? ಈಗ 4.5 ಮಂತ್ಸ್ ಸರ್. ಒಂದು 4.5 ಮಂತ್ಸ್. ನಾನೀಗ 2 ಟೈಮ್ಸ್ ಮೀಲ್ ಕೊಡ್ತಾ ಇದ್ದೀನಿ. ಫಸ್ಟ್ ಮೀಲ್ ಅಂದ್ರೆ ನಾನು ಕರಡು, ರೈಸ್ ಮತ್ತೆ ಎಗ್ ಕೊಡ್ತಾ ಇದ್ದೀನಿ. ಪ್ಲಸ್ 2ನೇ ಮೀಲ್ ಬಂದು ಒಂದು 7 ಗಂಟೆ ಹಂಗೆ ಕೊಡ್ತೀನಿ ಸಂಜೆ. ಅದು ಸೇಮ್ ಇದು ಸರ್, ಅಂದ್ರೆ ರೈಸು, ಕರಡು ಮತ್ತೆ ಕಿಬಲ್ಸ್ ಕೊಡ್ತಾ ಇದ್ದೀನಿ ಸರ್. ಓಕೆ, ಸೊ ನೀವ್ ಏನ್ ಊಟ ಕೊಡ್ತಾ ಇದೀರೋ ಅದೇ ಊಟನ 3 ಅಥವಾ 4 ಟೈಮ್ ಸ್ಪ್ಲಿಟ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ಜಾಸ್ತಿ ಆಗೋದು ಬೇಡ, ಕ್ವಾಂಟಿಟಿ ಕಮ್ಮಿ. ಅಂದ್ರೆ 2 ಊಟ ಸೇರಿ ಎಷ್ಟಾಗುತ್ತೋ ಅಷ್ಟೇ ಊಟನ 4 ಭಾಗ ಮಾಡ್ಕೊಡಿ. 4 ಭಾಗ ತರ ಕೊಡಿ. ಸ್ವಲ್ಪನೇ ಜಾಸ್ತಿ ಟೈಮ್ಸ್ ಕೊಡ್ಬೇಕು. ಇನ್ನು 4.5 ತಿಂಗಳಾಗಿರೋದು ನಮಗೆ ಬೆಳವಣಿಗೆ ಚೆನ್ನಾಗಿರುತ್ತೆ. ಲಾಂಗ್ ಗ್ಯಾಪ್ ಮಾಡಿದ್ರೆ ಆಮೇಲೆ ಇನ್ನೊಂದು ಅದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಹೋಗ್ತಾ ಟ್ರೀಟ್ಸು ಮತ್ತೆ ಅದು ಇದು ನೀವು ತಿನ್ನಕ್ಕೆ ಏನಾದ್ರು ಕೊಡ್ತಾ ಇದ್ರೆ ಬ್ಲಾಡಲ್ಲಿ ಜಾಸ್ತಿ ಟ್ರಿಗರ್ ಮಾಡಕ್ ಶುರು ಮಾಡುತ್ತೆ. ಹೊಟ್ಟೆ ತುಂಬಿರುತ್ತೆ. ಅದಕ್ಕೆ ನೀವು ಹೋಗ್ತಾ ಒಂದು ಕ್ಯಾರೆಟ್ ಕೊಟ್ಟು ಹೋಗ್ತೀರಾ ಚಿವಿಂಗಿ ಅಂತ. ಆ ಕ್ಯಾರೆಟ್ ತಂದಾಗ ಬ್ಲಾಡರ್ ಮತ್ತೆ ಪ್ರೆಷರ್ ಆಗಕ್ಕೆ ಶುರು ಆಗುತ್ತೆ. ಅವಾಗ ಆಬ್ವಿಯಸ್ಲಿ ಪೆಟ್ಟು ಹುಚ್ಚೆ ಕಕ್ಕ ಜಾಸ್ತಿ ಮಾಡಕ್ಕೆ ಶುರು ಮಾಡುತ್ತೆ. ಅದು ಯಾಕೆ ಇಂಟರ್ಲಿಂಕ್ ಇದೆ ನಿಮಗೆ ಸುಸುಪಾಟಿ ಟ್ರೈನಿಂಗ್ ಬಂದಾಗ ಇದೊಂದು ಪಾಯಿಂಟ್ ಬರುತ್ತೆ. ನಾನು ಅದನ್ನ ಹೇಳ್ತೀನಿ ನಿಮಗೆ ಯಾಕೆ ಅಂತ. 4 ಸರಿಯಾದ ಸಮಯ ಇಟ್ಕೊಳ್ಳಿ. ಆ ಸರಿಯಾದ ಸಮಯದಲ್ಲಿ ಊಟ ಆಗಿರ್ಬೋದು, ನೀರಾಗಿರ್ಬೋದು, ನೀವು ಧಾರಾಳವಾಗಿ ನಿಮ್ಮ ಪೆಟ್ಗೆ ಕೊಡ್ಬೋದು. 4 ಸಲ ಕೊಡಿ. ಓಕೆ ಸರ್, ಮತ್ತೆ ಯೂಶುವಲ್ ಆಗಿ ನಾವು ಏನ್ ಟೈಮ್ ಕೊಡ್ತೀವಿ ಅದೇ ಟೈಮಲ್ಲಿ ಕಂಟಿನ್ಯೂ ಮಾಡ್ಬೇಕಾಗತ್ತಾ? ಲೈಕ್ ಈಗ ಬೆಳಿಗ್ಗೆ ಯಾವ ಟೈಮಲ್ಲಿ ಕೊಡ್ತೀವಿ? ದಿನಕ್ಕೆ 24 ಗಂಟೆ, 6 ಗಂಟೆ ತರ 4 ಭಾಗ ಮಾಡೋದು 24 ಗಂಟೆ ಆಯ್ತು. ಓಕೆ, 6 ಗಂಟೆ 6 ಗಂಟೆ 6 ಗಂಟೆ 6 ಗಂಟೆ ನೀವು ಎಷ್ಟೆಲ್ಲ ಕೊಡ್ತೀರೋ ಬೇಕಾದ್ರೆ ಲಾಸ್ಟ್ ಬೇಕಾದ್ರೆ ನೈಟ್ ಅಲ್ಲಿ ಒಂದು ರಾತ್ರಿ 10 ಗಂಟೆ ಕೊಟ್ಟು ಬೆಳಗ್ಗೆ 6 ಗಂಟೆ ಕೊಟ್ಟರೆ ಅದು 8 ಅವರ್ಗೆ 10 ಅವರ್ ಗ್ಯಾಪ್ ಆಗುತ್ತೆ. ಇಟ್ಸ್ ಓಕೆ. ಇನ್ನು ಮಿಕ್ಕಿದ ಏನ್ ಟೈಮ್ ಆಕ್ಟಿವಿಟಿ ಟೈಮು ಆ ಟೈಮಲ್ಲಿ ನೀವು ಸ್ಪ್ಲಿಟ್ ಮಾಡ್ಕೊಳ್ಳಿ. ದೆನ್ ಲಾಸ್ಟ್ ಮಲ್ಗೋ 1 ಮೀಲು, ಎದ್ದ ತಕ್ಷಣ 1 ಮೀಲು, ಇವೆರಡರ ಮಧ್ಯದಲ್ಲಿ 2 ಮೀಲು. ಸೊ ಅವಾಗ ಏನಾಗುತ್ತೆ, ಅವನಿಗೂ ಬೆಳವಣಿಗೆ ಚೆನ್ನಾಗಿರುತ್ತೆ. ನಿಮ್ದು ಆಲ್ಮೋಸ್ಟ್ ಇನ್ನೊಂದು ತಿಂಗಳು ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಅಷ್ಟರಲ್ಲಿ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಪೆಟ್ನ ರೆಡಿ ಮಾಡ್ಕೋತೀರಿ. ಯಾವುದೇ ಕೇಬಲ್ಸ್ನ ಉಪಯೋಗಿಸುತ್ತೆ. ಓಕೆ, ಮನೆ ಊಟದಲ್ಲಿ ಏನೇನು ಊಟ ಕೊಡ್ಬೋದು? ನೀವು ವೆಜಿಟೇರಿಯನ್ ಅಲ್ಲ ತಾನೆ? ಇಲ್ಲ, ನಾನ್ ವೆಜಿಟೇರಿಯನ್. 25 ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿಂತೀರಾ. ಚಿಕನ್ ಕೊಡ್ಬೋದು ಧಾರಾಳವಾಗಿ. ಲಿವರ್ ಕೊಡೋದ್ರೆ ಒಂದು 1/2 ಲಿವರ್. ತುಂಬಾ ರಿಚ್ ಪ್ರೋಟೀನ್ ಆಗಿರೋದ್ರಿಂದ ಸಮಸ್ಯೆ ಆಗುತ್ತೆ. ಒಂದು 1/2 ಲಿವರ್ ಕೊಡಿ. ಎಗ್ ಕೊಡಿ. ಓಕೆ, ಕರ್ಡ್ ಕೊಡಿ. ವೆಜಿಟೇಬಲ್ಸ್ ಕೊಡಿ. ರಾಗಿ ಅಂಬ್ಲಿ ಕೊಡಿ. ಓಕೆ, ಇಷ್ಟು ಊಟನ ಒಂದೇ ಪ್ಯಾಟರ್ನ್ ಅಲ್ಲಿ ಇರಬಾರ್ದು. ಒಂದು ಟೈಮ್ ನೀವು ಚೇಂಜ್ ಮಾಡ್ತಾ ಬನ್ನಿ. ಅವಾಗ ಚೆನ್ನಾಗಿ ಊಟ ಮಾಡಕ್ ಶುರು ಮಾಡುತ್ತೆ. ಹಸ್ಕಿಗಳಲ್ಲಿ ಏನು ಅಂದ್ರೆ ತುಂಬಾ ಹೆಂಗೆ ಅಂದ್ರೆ ನಿಮ್ಗೆ ದೇಹದಲ್ಲಿ ತಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ. ನಿಮ್ಗೆ 2 ದಿನ 3 ದಿನ ಊಟನೇ ಮಾಡಲ್ಲ. ನೀವು ಹಸ್ಕಿ ಸಾಕಿರೋದು ಗೊತ್ತಿರುತ್ತೆ. 2 ದಿನ 3 ದಿನ ಊಟ ಮಾಡಲ್ಲ ಹಸ್ಕಿಗಳು. ಅಂದ್ರೆ ಜಾಸ್ತಿ ಕೆಪಾಸಿಟಿ ಓಕೆ ಬೇರೆ ಕಂಪ್ಯಾರಿಟಿವ್ಲಿ. ಸೊ ಹಂಗಾಗಿ ಊಟ ಏನ್ ಕೊಡ್ತಿರೋದ್ರಿಂದ ಯಾವ ತರ ಊಟ ಕೊಡ್ತಿರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಮತ್ತೆ ಸಾಲ್ಮನ್ ಆಯಿಲ್ ಅಥವಾ ಇದು ಒಮೆಗಾ 3 ಮ್ಯಾಂಡೇಟ್ ಹಸ್ಕಿಗಳಿಗೆ ಮಾತ್ರ. ಹಸ್ಕಿಗಳಲ್ಲ ಎಲ್ಲ ನಾಯಿಗಳಿಗೂ ಮ್ಯಾಂಡೇಟ್. ಡೈಜೆಷನ್ ಸಿಸ್ಟಮ್ ಸೂಪರ್ ಆಗಿರುತ್ತೆ. ಸ್ಕಿನ್ ಪ್ರಾಬ್ಲಮ್ ಬರಲ್ಲ, ಹೇರ್ ಫಾಲ್ ಜಾಸ್ತಿ ಆಗಲ್ಲ. ಎಲ್ಲ ಇನ್ನು 1000 ರೂಪಾಯಿಗೆ ಬೇರೆ ಬೇರೆ ಕಂಪನಿಗಳೆಲ್ಲ ಮಾಡ್ತವೆ. ಬಟ್ ನಾವು ಏನ್ ಹೇಳ್ತೀವಿ ನಿಮ್ಗೆ ಅಂದ್ರೆ ನಿಮ್ ಕಣ್ಣು ಕಾಣಿಸುವಂಥದ್ದು, ಈಸಿಯಾಗಿ ಸಿಗುವಂಥದ್ದು, ಖರ್ಚು ಕಮ್ಮಿ ಇರುವಂಥದ್ದು ಹೇಳ್ತಾ ಇದೀವಿ. ಎಫೆಕ್ಟಿವ್ ಆಗಿ ಕೆಲಸನೂ ಮಾಡ್ಬೇಕದು. ಸುಸುಪೋಟಿ ಎಲ್ಲ ಸರಿಯಾಗಿದ್ಯಾ? ಇಲ್ಲ, ಅದು ಪ್ರಾಬ್ಲಮ್ ಇದೆ. ಮನೆ ಒಳಗಡೆ ಮಾಡ್ತಾ ಇದ್ದಾನೆ. ಮನೆ ಒಳಗಡೆ ಮಾಡ್ತಾ? ಹೌದು. ಎಷ್ಟು ಸಲ ಮಾಡ್ತಾನೆ ದಿನಕ್ಕೆ? ಸರ್ ದಿನಕ್ಕೆ ಒಂದು 4 ಸಲ ಮಾಡ್ತಾನೆ. 4 ಸಲ. ಮನೇಲಿ ಯಾರು ಇರೋದು? ನಮ್ಮ ತಾಯಿ ಇದ್ದಾರೆ, ನನ್ನ ತಮ್ಮ ಇದ್ದಾರೆ, ನಮ್ಮ ಅಪ್ಪ. ಮನೇಲೇ ಇರೋರು ಯಾರು? ಮನೇಲೇ ಇರೋರು ನಮ್ಮ ತಾಯಿ ಇರ್ತಾರೆ. ಇದ್ದೇ ಇರ್ತಾರೆ ಮನೇಲಿ. ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಹೋಗಿರ್ತೀರಾ?
ನಾನು ಅಂದ್ರೆ ವರ್ಕ್ ಇರುತ್ತೆ, ಬೆಳಿಗ್ಗೆ ಒಂದು 9 to 5 ಇಂದ ವರ್ಕ್ ಇರುತ್ತೆ. ಅದಾದ್ಮೇಲೆ ನಾನು ಯೂಸಲ್ ಮನೇಲಿ. ಏನು ಸುಸು ಪಾಟಿನ ಏನೋ ನಿಮ್ಗೆ ಬೇಕಾಗಿರೋ ಡೆಸಿಗ್ನೇಟೆಡ್ ಪ್ಲೇಸ್ ಮಾಡ್ಕೊಳ್ಳೋದು? ಇಲ್ಲ, ಡೆಸಿಗ್ನೇಟೆಡ್ ಮಾಡ್ತಿಲ್ಲ ಇವಾಗ. ಯಾಕೆ ನಿಮಗೆ ಮಾಡ್ಕೊಳಕ್ ಆಗಿಲ್ಲ? ಇನ್ನ ಟ್ರೈನ್ ಮಾಡಿಲ್ಲ. ಯಾಕಂದ್ರೆ ನಾನೊಂದು ಮಾತು ಕೇಳ್ತೀನಿ, ನಿಮ್ಗೂ ಕೇಳ್ತಾ ಇದ್ದೀನಿ ಒಂದು ಮಾತು. ಯಾಕೆ ನೀವು ಸುಸು ಪಾಟಿ ಟ್ರೈನಿಂಗ್ಗೆ ಯಾರೋ ಟ್ರೈನರ್ ಬಂದು ಹೇಳ್ಕೊಡ್ಬೇಕು ಅಂತಾನೆ ಕಾಯ್ತೀರಾ? ಉಚ್ಚೆ ಮತ್ತೆ ಕಕ್ಕ ಅನ್ನೋದು ನಾರ್ಮಲ್ ಆಗಿ ಆಗುವಂತ ಕ್ರಿಯೆ, ಹೌದಾ? ಸಾಮಾನ್ಯವಾಗಿ ಆಗುವಂತ ಕ್ರಿಯೆ. ನೀವು ಏನ್ ಮಾಡಿದ್ರು ಮಾಡದೆ ಹೋದ್ರು ಊಟ ಕೊಟ್ರೆ ನಾಯಿ ಉಚ್ಚೆ ಕಕ್ಕ ಮಾಡದಂತ ಸತ್ಯ ತಾನೆ? ಹೌದು, ಸತ್ಯ. ನಿಮ್ ಸಮಸ್ಯೆ ಏನು? ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಮಾಡ್ತಿಲ್ಲ. ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋದಾಗ ಮಾಡಲ್ಲ, ಅಥವಾ ಬಚ್ಚಲ ಮನೆಗೆ ಹೋಗಿ ಮಾಡಲ್ಲ ಅನ್ನೋದು ನಿಮ್ ಸಮಸ್ಯೆ. ಹೌದು. ನೀವ್ ಇದಕ್ಕೆ ಏನ್ ಪ್ರಯತ್ನ ಮಾಡಿದಿರಿ? ನಾಯಿ ಮರಿ ತಗೊಂಡೋಗಿ ಅಡಿಗೆ ಮನೆ ಬಚ್ಚಲ ಮನೆ ಕೂಡಾಕಿದ್ದೀರಾ? ಇಲ್ಲ, ಮಾಡಿಲ್ಲ. ಕೆಲವರು ಕೂಡಾಕಿರ್ತೀರಲ್ವಾ, ಆದ್ರೂ ಮಾಡಲ್ಲ. ಯಾಕೆ? ಯಾಕೆ ಅಂದ್ರೆ ನೀವು ಬಚ್ಚಲ ಮೇಲೆ ಕೂಡಾಕ್ದಾಗ ಪ್ರತಿ ಸಲನೂ ನಾಯಿಗೆ ಏನ್ ಅರ್ಥ ಆಗುತ್ತೆ, ನಾಯಿ ಮರಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನನ್ನನ್ನ ಇವರು ಅಂದ್ರೆ ಆ ಬಚ್ಚಲ ಮನೆನ ಹೇಟ್ ಮಾಡಕ್ ಶುರು ಮಾಡುತ್ತೆ. ಆ ಪರ್ಟಿಕ್ಯುಲರ್ ಆ ಜಾಗನ, ಆ ಏರಿಯಾನ ಜೈಲ್ ತರ ಫೀಲ್ ಮಾಡಕ್ ಶುರು ಮಾಡುತ್ತೆ. ನೀವು ಇಲ್ಲಿ ಹೊರಗಡೆ ಶಬ್ದ ಕೇಳಿಸ್ತಿರುತ್ತೆ, ನೀವು ಓಡಾಡ್ತಿರ್ತೀರಾ, ಟಿವಿ ಶಬ್ದ, ಮಿಕ್ಸರ್, ಎಲ್ಲರೂ ನೀವು ಮಾತಾಡೋದೆಲ್ಲ ಕೇಳಿಸುತ್ತೆ. ಬಟ್ ಅದನ್ನ ಮಾತ್ರ ಒಂದು ಕ್ಲೋಸ್ ಎನ್ವೈರನ್ಮೆಂಟ್ ಅಲ್ಲಿ ಕೂಡಾಕಿರ್ತೀರಾ. ಇನ್ ದ ಸೆನ್ಸ್ ನೆಕ್ಸ್ಟ್ ಆ ಎನ್ವೈರನ್ಮೆಂಟ್ ನ ನಾಯಿ ದ್ವೇಷ ಮಾಡಕ್ ಶುರು ಮಾಡುತ್ತೆ. ಅಲ್ಲಿಂದ ಆ ಕಡೆ ನೀವು ಹಿಡ್ಕೊಂಡು ತಳ್ಳೋದ್ರೂ ಒಳಗಡೆ ಹೋಗಲ್ಲ, ಉಚ್ಚರಿಕೆ ಮಾಡಲ್ಲ. ಹೌದು. ಅದ್ರ ತಲೆಲೆಲ್ಲ ಏನ್ ನೋಡ್ತಿರುತ್ತೆ ಅಂದ್ರೆ ನನಗೆ ಎಷ್ಟೊತ್ತಿಗೆ ಆಚೆ ಹೋದ್ರೆ ಸಾಕು ಅನ್ನೋ ತರ ಅದ್ರ ತಲೆ ನೋಡ್ತಿರುತ್ತೆ. ಅವಾಗ ಯೋಚನೆ ಮಾಡುವಾಗ ಸುಸು ಪಾಟಿ ಮಾಡೋ ಪರ್ಸೆಂಟೇಜ್ ಕಮ್ಮಿ. ಗೊತ್ತಾಯ್ತು ನಿಮಗೆ? ಸುಸು ಪಾಟಿ ಮಾಡೋ ಪರ್ಸೆಂಟೇಜ್ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ನೀವು ಮಾಡ್ಬೇಕಾಗಿರೋದೇನು ಅಂದ್ರೆ, ಇದರಲ್ಲಿ ನಾನು ಮುಂಚೆನೂ ಹೇಳಿದೀನಿ ಮತ್ತೆ ನಿಮ್ಗೂ ಈಗ ಹೇಳ್ತಾ ಇದೀನಿ, ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ. ನಾಯಿ, ನಿಮ್ಮ ನಾಯಿ ಮರಿ, ನೀವು ರಘು ಅನ್ಕೊಳ್ಳಿ, ನಿಮ್ಮ ಮಗು ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ. ನನಗೀಗ ನಾಯಿ ಮರಿ ಅಂತಾನೆ ಹೇಳ್ಬೇಕು. ನಾನು ನಿಮ್ಮ ಮಗುಗೆ ಅಂತ ಹೇಳಿದ್ರೆ ತಗೊಂಡೋಗಿ ಅದನ್ನ ಹ್ಯೂಮನ್ ಮೇಲೆ ಅಪ್ಲೈ ಮಾಡ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ನಾಯಿ ಅಂತಾನೆ ಮಾತಾಡ್ತೀನಿ. ನಿಮ್ ನಾಯಿ ಮರಿ ಸಾಮಾನ್ಯವಾಗಿ ನಿದ್ದೆ ರುಚಿ ಮಾಡುತ್ತೆ. ಹೌದು, ಮಾಡುತ್ತೆ. ಊಟ ಮಾಡಿದ್ಮೇಲೆ ರುಚಿ ಮಾಡುತ್ತೆ. ಹೌದು. ನೀರು ಕುಡಿದ್ರೆ ರುಚಿ ಮಾಡುತ್ತೆ. ಹೌದು. ಚೆನ್ನಾಗಿ ಆಟ ಆಡಿದ್ಮೇಲೆ ರುಚಿ ಮಾಡುತ್ತೆ. ಹೌದು. ನಿಮ್ಗೊಂದು ರಫ್ ಪಿಕ್ಚರ್ ಸಿಗುತ್ತೆ ಇವಾಗ. ಯಾವಾಗ ಮಾಡುತ್ತೆ, ಯಾವಾಗ ಮಾಡುತ್ತೆ. ಆ ಸಮಯದಲ್ಲಿ ಮೊದಲು ನಿಮ್ ಡೆಸಿಗ್ನೇಟೆಡ್ ಪ್ಲೇಸ್ ಕರ್ಕೊಂಡು ಹೋಗ್ಬೇಕು. ನೀರು ಕುಡಿತಾ ಕರ್ಕೊಂಡೋಗಿ, ನಿದ್ದೆ ಹೇಳ್ತಾ ಮಾಡುತ್ತೆ ಕರ್ಕೊಂಡೋಗಿ. ನೀವು ನಿಮ್ಮ ನಾಯಿ ಮರಿಗೆ ಬಿಂಬಿಸಬಾರ್ದು ನಾನಿನ್ನ ಸುಸು ಪಾಟಿಂಗ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಥವಾ ಇನ್ನೊಂದೇನೋ ಕೆಲಸ ನಿಮ್ಮೇಲೆ ನಾನು ಕಂಪ್ಲೀಟ್ ಅಸೋಸಿಯೇಷನ್ ಇಟ್ಕೊಂಡಿದ್ದೀನಿ ಅಂತ ಪೆಟ್ಟಿಗೆ ಅರ್ಥ ಆಗ್ಬಾರ್ದು. ಅಂದ್ರೆ ನಿನ್ನ ಪ್ರತಿಯೊಂದು ಮೂವ್ಮೆಂಟ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ನಾಯಿ ಮರಿಗೆ ಗೊತ್ತಾಗ್ಬಾರ್ದು. ಹೆಂಗೆ ನೀವು ಅದನ್ನೇ ನೋಡ್ತಾ ಇರೋದು, ಮಾತಾಡಿಸ್ತಾ ಇರೋದು, ಮುಟ್ಟೋದು, ಇದೆಲ್ಲಾನು ಅಸೋಸಿಯೇಷನ್ ಸಿಕ್ತಂಗೆ. ಸೊ ಅವಾಗ ಏನ್ ಮಾಡುತ್ತೆ, ಪ್ರಾಬಬ್ಲಿ ಉಚ್ಚೆ ಕಕ್ಕ ಮಾಡೋದಿಲ್ಲ. ಯಾಕೆ ಉಚ್ಚೆ ಕಕ್ಕ ಮಾಡೋದಿಲ್ಲ ಅಂದ್ರೆ, ನಿಮ್ಮ ಮನೇಲಿ ಮಾಡ್ಬೇಕಾದ್ರೆ ನೀವು ಯಾವಾಗ್ಲೂ ಒಂದ್ಸಲ ಜೋರಾಗಿ ಗದರಿಸೋದೋ ಇಲ್ಲ ಬೈಯೋದೋ ಇಲ್ಲ ಹೊಡೆದಿರೋದೋ ಏನೋ ಒಂದು ಮಾಡಿರ್ತೀರ ಸಾಮಾನ್ಯವಾಗಿ. ಹೌದು, ಮಾಡ್ತೀವಿ. ಅವಾಗ ಏನರ್ಥ ಆಗುತ್ತೆ, ನಾನು ಉಚ್ಚೆ ಕಕ್ಕ ಮಾಡಿದ್ರೆ ಇವ್ರು ನಿಮಗೆ ಬೈತಾರೆ, ಹೊಡಿತಾರೆ. ಹೌದು. ಇದು ಒಂದ್ ಫೇಸ್. ಇನ್ನೊಂದ್ ಫೇಸ್ ಏನು ಅಂದ್ರೆ, ನಾರ್ಮಲ್ ಆಗಿ ಪೆಟ್ ಪೇರೆಂಟ್ಸ್ ಉಚ್ಚೆ ಮಾಡಿದಾಗ ನೋಡಿ ಉಚ್ಚೆ ಮಾಡಿದ್ಯಾ, ಯಾರು ಕ್ಲೀನ್ ಮಾಡ್ತಾರ, ಇಲ್ಲೆಲ್ಲ ಮಾಡ್ಬಾರ್ದಪ್ಪ, ಹಂಗಲ್ಲ ಚಿನ್ನು, ಹಿಂಗಲ್ಲ ಮುದ್ದು ಅನ್ಕೊಂಡು ಉಚ್ಚೆ ಕಕ್ಕನ ಕ್ಲೀನ್ ಮಾಡ್ತೀರ. ಅವಾಗ ಅದಕ್ಕೆ ಏನರ್ಥ ಆಗುತ್ತೆ, ಸೊ ನಾನು ಉಚ್ಚೆ ಕಕ್ಕ ಮಾಡಿದ್ರೆ ಇವ್ರ ಜಾಸ್ತಿ ಕಮ್ಯುನಿಕೇಶನ್ ಮಾಡ್ತಾರೆ. ಕಮ್ಯುನಿಕೇಶನ್ ಇನ್ ದ ಸೆನ್ಸ್ ಐ ಕಾಂಟ್ಯಾಕ್ಟ್, ಟಚ್ ಅಂಡ್ ಮಾತಾಡ್ಸೋದು. ಅಟೆನ್ಷನ್ ಜಾಸ್ತಿ ಸಿಗುತ್ತೆ ಅಂತ ನಾಯಿ ಮರಿಗೆ ಅರ್ಥ ಆಗುತ್ತೆ. ಸೊ ಅವಾಗ ಏನ್ ಮಾಡುತ್ತೆ, ಬೇಕು ಅಂತಾನೆ ನಿಮ್ಮನೆ ವಾತಾವರಣದಲ್ಲಿ ಉಚ್ಚೆ ಮಾಡಕ್ಕೆ ಶುರು ಮಾಡುತ್ತೆ. ಎರಡು ತರ ಆಗುತ್ತೆ ನಿಮ್ಗೆ. ನೀವು ಬೈದು ಗದರಿಸಿ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಮಾಡ್ಬೇಕು ಅಂತ ಮಾಡ್ಸಕ್ ಹೋದ್ರೆ ನಿಮ್ ಮುಂದೆ ಉಚ್ಚೆ ಕಕ್ಕ ಮಾಡಲ್ಲ ನಾಯಿ. ಯಾಕೆ ಹೇಳಿ, ನೀವು ಆಲ್ರೆಡಿ ಯಾವ ಕ್ರಿಯೆಗೆ ಅಂದ್ರೆ ಯಾವ ವಿಷಯಕ್ಕೆ ಅಸೋಸಿಯೇಟ್ ಮಾಡಿ ಬೈದಿದ್ದೀರಾ ಅಂದ್ರೆ, ನಾನು ಉಚ್ಚೆ ಮಾಡಿದ್ರೆ ಇವ್ರು ನನಗೆ ಬೈತಾರೆ, ಹೌದು, ಕಕ್ಕ ಮಾಡಿದ್ರೆ ಬೈತಾರೆ, ಹೊಡಿತಾರೆ ನನಗೆ. ಸೊ ಹಂಗಾಗಿ ನಾನು ಏನ್ ಮಾಡ್ತೀನಿ, ಇವ್ರ ಮುಂದೆ ಮಾತ್ರ ಮಾಡಲ್ಲ. 2 ಅವರ್ ಕರ್ಕೊಂಡು ಬಚ್ಚ ಮನೆಗೆ ಕೂಡಾಕೊಂಡ್ರು ಮಾಡಿ. ನೀವು 2 ಅವರ್ ಕರ್ಕೊಂಡು ಕೂಡಾಕೊಳ್ಳಿ ಬಚ್ಚ ಮನೆಗೆ ಮಾಡಲ್ಲ. ಅಂದ್ರೆ ಈಗ ನನಗೆ ಅರ್ಥ ಆಗಿದೆ ಏನಂದ್ರೆ ಸರ್, ಇನ್ ಕೇಸ್ ನಾವು ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಮಾಡಿಸ್ಬೇಕು ಅಂದ್ರೆ ನಮ್ಮ ಒಂದು ಅಂದ್ರೆ ಯಾವಾಗ ಮಾಡುತ್ತೆ ಅಂತ ಒಂದು ಐಡಿಯಾ ಇರಬೇಕು ಅಂತ. ಎಸ್, ನೀವು ಊಟ ಕೊಟ್ಟ ಮೇಲೆ ಅಬ್ಸರ್ವ್ ಮಾಡ್ಬೇಕು.
ವಿಡಿಯೋನ ನೋಡಿ 10 ನಿಮಿಷಕ್ಕೆ ಮಾಡ್ತಾ, ಅರ್ಧ ಗಂಟೆಗೆ ಮಾಡ್ತಾ, 1 ಅವರ್ಗೆ ಮಾಡ್ತಾ, ಅವಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೀವು ಕೆಲಸ ಮಾಡಿದ್ರೆ ನಿಮ್ಮ ಪೆಟ್ಟು ಸುಸು ಪಾಟಿ ಟ್ರೈನಿಂಗ್ ಮಾಡಕ್ ಸಾಧ್ಯನೇ ಇಲ್ಲ. ಸರ್ ನನಗೆ ಇನ್ನೊಂದು ಡೌಟ್ ಏನಂದ್ರೆ, ಈಗ ಹೊರಗಡೆ ಎಲ್ಲ ಸ್ಟೋರ್ಸ್ ಅಲ್ಲಿ ಪಾಟಿ ಟ್ರೈನಿಂಗ್ ಸ್ಪ್ರೇ ಅಂತ ಬರುತ್ತೆ. ಯೂಶುವಲ್ ಆಗಿ ಅದು ವರ್ಕ್ ಆಗುತ್ತೆ? ನಾನು ಇದುವರೆಗೂ ಟ್ರೈ ಮಾಡಿಲ್ಲ. ನಂದು ಇಡೀ ಯೂಟ್ಯೂಬ್ ಹಿಸ್ಟ್ರಿಲಿ ಸುಸು ಪಾಟಿ ಟ್ರೈನಿಂಗ್ 17,000 ಚಿಲ್ಡ್ರನ್ 18,000 ಚಿಲ್ಡ್ರನ್ ಓಡಿದೆ. ಓಕೆ, ವ್ಯೂಸ್. ಬೇರೆದೆಲ್ಲ 100, 200, 300, 1,000, 2,000 ಹಿಂಗೆ ಓಡುತ್ತೆ. ಅದು 18,000 ಓಡಿದೆ. ಆ ಸುಸು ಪಾಟಿ ಮ್ಯಾಟೋ ಅಥವಾ ಸ್ಪ್ರೇನೋ ಕೆಲಸ ಮಾಡುತ್ತೆ ಅನ್ನೋಂಗಿದ್ರೆ ಯಾಕೆ ಜನ ನೋಡಿರೋರು? ಈ ವಿಡಿಯೋನ ಯಾಕೆ ನೋಡ್ತಾರೆ ಜನ? ಮೆಜಾರಿಟಿ ಪ್ರಾಬ್ಲಮ್ ಇದೆ ಅಂತ. ನಾನು ಒಂದು ಪ್ರಾಡಕ್ಟ್ ಮಾಡ್ತೀನಿ, ಸುಸು ಪಾಟಿಗೆ ಸ್ಪ್ರೇ ಮಾಡೋದು ಇದು ಮಾಡುತ್ತೆ ಅಂತ. ನಾನು ವಿಡಿಯೋನು ಮಾಡ್ಬಿಟ್ಟು ಚೆನ್ನಾಗಿ ಅದನ್ನ ಇದು ಮಾಡ್ತೀನಿ, ಪಬ್ಲಿಸಿಟಿ ಮಾಡ್ತೀನಿ. ನನಗೂ ಸೇಲ್ಸ್ ಆಗುತ್ತೆ, ಜನಗಳ ಸಮಸ್ಯೆ ಬಗೆಹರಿಯಲ್ಲ. ಆಗುತ್ತೆ 100ಕ್ಕೆ 1 2. ನೀವು ಕಮೆಂಟ್ ಮಾಡಿ, ನೀವು ಯಾರಾದರೂ ಸುಸು ಪಾಟಿದು ಸ್ಪ್ರೇ ತಗೊಂಡು ಸುಸು ಪಾಟಿ ಕನ್ವರ್ಟ್ ಮಾಡ್ಕೊಂಡಿದ್ರಿ ಅನ್ನೋರು ನಾನು ಕಮೆಂಟ್ ಮಾಡಿ. ಗೊತ್ತಾಗುತ್ತೆ ನಿಮಗೆ. ಕಮೆಂಟ್ ಮಾಡಿದ್ರೆ ಹೌದು ಅವ್ರಿಗೆ ಆಗಿದೆ ಅಂತ. ಅವ್ರು ಯಾವ್ದು ರೆಕಮೆಂಡ್ ಮಾಡ್ತಾರೆ ಅದನ್ನ ನಿಮ್ಗೆ ಕೊಡ್ತೀನಿ. ಈ ವಿಡಿಯೋನ ನೀವು ನೋಡಕ್ ಹೋಗ್ಬಿಡಿ. ಇನ್ ಕೇಸ್ ಆಗಿಲ್ಲ ಅಂದ್ರೆ ನೀವು ನೋಡಿ. ತುಂಬಾ ಜನ ಪ್ರಯತ್ನ ಮಾಡಿದ್ರಿ, ತುಂಬಾ ಜನ ಪೆಟ್ ಪೇರೆಂಟ್ಸ್ ಹೇಳಿದ್ದಾರೆ ನನಗೆ ತುಂಬಾ ಎಕ್ಸ್ಪೆನ್ಸಿವ್ ಸ್ಪ್ರೇಗಳನ್ನ ತಗೊಂಡು ಕೆಲಸ ಮಾಡಿಲ್ಲ ಅಂತ. ಅದ್ರಲ್ಲಿ ಏನು ರಾಕೆಟ್ ಸೈನ್ಸ್ ಅದರಲ್ಲೂ ಏನೂ ಇಲ್ಲ ಆ ಸ್ಪ್ರೇದಲ್ಲಿ. ಅದನ್ನ ಮುಂದೆ ಮುಂದೆ ಬರ್ತಾ ಹೇಳ್ತೀನಿ. ತುಂಬಾ ಲೆಂತ್ ಆಗಿಬಿಡುತ್ತೆ ವಿಡಿಯೋ, ಸೊ ಹಂಗಾಗಿ ಅದನ್ನ ನಾನು ಆಮೇಲೆ ಇಟ್ಕೊಂಡಿದ್ದೀನಿ ವಿಷಯನ. ಸೊ ಇದು ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ತು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳ್ತಾ ಇದೀನಿ. ಸೊ ಇವಾಗ ನಿಮ್ಗೊಂದು ರಫ್ ಪಿಕ್ಚರ್ ಸಿಕ್ತು, ನನ್ಗೆ ಇಂಥ ಸಮಯಕ್ಕೆ ನಮ್ಮ ನಾಯಿ ಉಚ್ಚಕಕ್ಕ ಮಾಡುತ್ತೆ ಅಂತ. ಆ ಸಮಯದಲ್ಲಿ ನೀವು ಗಾಡಿಗಳು ಕಮ್ಮಿ ಇರಬೇಕು, ರಸ್ತೆಲ್ಲಾದ್ರೆ ಟ್ರಾಫಿಕ್ ಕಮ್ಮಿ ಇರಬೇಕು, ಅಂತ ಜಾಗದಲ್ಲಿ ವಾತಾವರಣ ಶಾಂತವಾಗಿರ್ಬೇಕು, ಅಂತ ಜಾಗದಲ್ಲಿ ಕರ್ಕೊಂಡೋಗಿ ಅವನ್ನ ಉದ್ದಕ್ಕೆ ಬಿಟ್ಬಿಡಿ ಲೀಸ್ನ. ಬೇರೆ ಏನೇನು ಮಾಡಬೇಡಿ, ಉದ್ದಕ್ಕೆ ಲೀಸ್ ಬಿಟ್ಬಿಡಿ. ಅಂದ್ರೆ ನಿಮ್ ಕೈಯಲ್ಲಿ ಇರಲಿ, ಬೇರೆ ಬೇರೆ ತರ ಸಮಸ್ಯೆಗಳಾಗಬೇಡ. ಈಗ ಗಾಡಿ ಸಿಗಾಕೊಂಡ್ಬಿಡೋದು ಇಲ್ಲ ಬೇರೆ ನಾಯಿಗಳ ತಪ್ಪಿಸ್ಕೊಳ್ಳೋದು ಆ ಥರ ಬೇಡ. ಸ್ವಲ್ಪ ಉದ್ದಕ್ಕೆ ಲೀಸ್ ಬಿಟ್ಟು ಅವನಿಗೆ ಸ್ನಿಫ್ ಮಾಡಕ್ ಕೊಡ್ಬೇಕು ನೀವು. ನಾನು ಹೇಳ್ತಾ ಇರೋದು ಯಾವ ಸಮಯ, ನಿಮ್ಗೆ ಯಾವ ಕ್ಲಿಯರ್ ರಫ್ ಪಿಕ್ಚರ್ ಸಿಕ್ಕಿದೆಯಲ್ಲ ಆ ವಿಷಯದ ಮೇಲೆ ಹೇಳ್ತಾ ಇದ್ದೀನಿ. ಬಿಡಿ, ಕರ್ಕೊಂಡೋಗಿ ಮಾಡಿದ್ನ ಸರಿ, ಮಾಡ್ಲಿಲ್ವಾ ಮನೆಗೆ ಬಂದು ಮಾಡಿದ ಇಟ್ಸ್ ಓಕೆ. ಆದ್ರೆ ಅವನ ಮುಂದೆ ಕ್ಲೀನ್ ಮಾಡ್ಬಾರ್ದು, ಆದ್ರೆ ಇವನ್ ಮುಂದೆ ಕ್ಲೀನ್ ಮಾಡ್ಬಾರ್ದು. ಓಕೆ, ನೀವು ಏನ್ ಮಾಡಿಸ್ತೀರೋ ಅದನ್ನ ನನಗೆ ವಿಡಿಯೋ ಸಮೇತ ಕಳಿಸ್ಬೇಕು. ಆಯ್ತು. ಓಕೆ. ಯಾಕೆ ಹೊರಗಡೆ ಮಾಡ್ತಾ ಇಲ್ಲ ಮತ್ತೆ ಮನೆ ಒಳಗಡೆ ಬಂದು ಮಾಡ್ತಾ ಇದ್ರೆ, ಮನೆ ಹೊರಗಡೆ ಹೋದಾಗ ಪ್ರಯತ್ನ ಮಾಡುತ್ತೆ, ಯಾವ್ದೋ ಪಕ್ಷಿ ಆರೋಗಿರುತ್ತೆ, ಇಲ್ಲ ನಾಯಿ ಬಂದಿರುತ್ತೆ, ಗಾಡಿ ಜೋರಾಗಿ ಶಬ್ದ ಮಾಡ್ಕೊಂಡು ಏನೋ ಒಂದು ಡಿಸ್ಟ್ರಾಕ್ಷನ್, ಅದಕ್ಕೆ ಭಯ ಆಗ್ಬಿಡುತ್ತೆ. ಇಲ್ಲ ಉಚ್ಚೆ ಮಾಡಿದ್ರೆ ನನಗೆ ಸೇಫ್ ಇಲ್ಲ. ಸೊ ನಾನು ಮನೆಗೆ ಬಂದು ಮಾಡಿದ್ರೆ ಇಲ್ಲೇನೋ ವಾತಾವರಣ ಶಾಂತವಾಗಿದೆ, ಆರಾಮಾಗಿ ಮಾಡ್ತೀನಿ ಅನ್ನೋ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಸುಮಾರು ಒಂದು 5 ವರ್ಷ 6 ವರ್ಷ ಪೆಟ್ ಪೇರೆಂಟ್ಸ್ ಎಲ್ಲ ಫೋನ್ ಮಾಡ್ತಿರ್ತಾರೆ ನಮಗೆ, ಇನ್ನು ಸುಸು ಪಾಟಿ ಟ್ರೈನಿಂಗ್ ಸರಿಯಾಗಿಲ್ಲ, ಸುಸು ಪಾಟಿ ಟ್ರೈನಿಂಗ್ ಸರಿಯಾಗಿಲ್ಲ, ಮನೇಲೇ ಮಾಡುತ್ತೆ, ಸೋಫಾಗೆಲ್ಲ ಉಚ್ಚೆ ಕಾಲೇ ತುಚ್ಚೆ ಮಾಡಿಬಿಡುತ್ತೆ, ಇದನ್ನೆಲ್ಲ ಹೇಳ್ತಿರ್ತಾರೆ. ಸೋಫಾ ಮೇಲೆ ಕಾಲೇ ತುಚ್ಚೆ ಮಾಡೋ ಸಮಸ್ಯೆ ಅದು ಆಕ್ಚುಲಿ ಟಾಯ್ಲೆಟ್ ಟ್ರೈನಿಂಗ್ ಸಮಸ್ಯೆ ಅಲ್ಲ. ಆ ಸಮಸ್ಯೆ ಬೇರೆ. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಟೆರಿಟರಿ ಮಾರ್ಕಿಂಗ್ ಮಾಡ್ಕೋಕ್ಕೋಸ್ಕರ ನಾಯಿಗಳು ಉಚ್ಚೆ ಮತ್ತೆ ಕಕ್ಕನ ಮಾಡ್ತವೆ. ಅದನ್ನ ಹೆಂಗ್ ಸರಿ ಮಾಡಬೇಕು ಅಂತ ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಅದನ್ನ ಒಂದ್ಸಲ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ಸೊ ಆಮೇಲೆ ನಿಮ್ಗೆ ಕರ್ಕೊಂಡು ಹೋದ್ರಿ, ಮಾಡಿದ್ರೆ ಓಕೆ, ಮಾಡಿಲ್ಲ ಅಂದ್ರೆ ಕರ್ಕೊಂಡ್ ಬನ್ನಿ. ಎಲ್ಲಿವರೆಗೂ ನೀವು ಇದು ಮಾಡ್ಬೇಕು ಅಂದ್ರೆ ಎವ್ರಿ ಒನ್ ಅವರ್. ಯಾಕೆ ಈ ಎವ್ರಿ 1 ಅವರ್ ಅಂದ್ರೆ 1 ಅವರ್ ಉಚ್ಚೆ ಮಾಡುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಮಾಡಬಹುದು ಅಥವಾ ಮಾಡದಿಲ್ಲೂ ಇರಬಹುದು. ಓಕೆ. ಯಾಕೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ, ನೀವು ಯಾವ ವಾತಾವರಣ ಕರ್ಕೊಂಡು ಹೋಗ್ತಾ ಇದೀರೋ ಆ ವಾತಾವರಣಕ್ಕೆ ಫೆಮಿಲಿಯರ್ ಆಗ್ಬೇಕು, ಅದು ತಲೆಯಲ್ಲಿರೋ ಭಯ ಹೋಗ್ಬೇಕು. ಸೊ ಹಂಗಾಗಿ ನೀವು ಪ್ರತಿ 1 ಗಂಟೆಗೆ ಒಂದ್ಸಲ ಒಂದು 5 ಮಿನಿಟ್ಸ್ ಹಿಂಗೆ ಹೋಗಿ ಓಡಾಡಿಸ್ಕೊಳ್ಳಿ ಬನ್ನಿ, ಓಡಾಡಿಸ್ಕೊಳ್ಳಿ ಬನ್ನಿ. ಇಲ್ಲ ನಿಮ್ಮ ಮನೇಲಿ ಒಂದೇ ಜಾಗ, ದೇವ್ರ ಮನೆ ಮುಂದೆ, ಬಚ್ಚಲ ಮನೆ ಮುಂದೆ, ಅಥವಾ ಎಲ್ಲಾದ್ರೂ ಒಂದೇ ಜಾಗದಲ್ಲಿ ಸುಸು ಪಾಟಿ ಮಾಡ್ತಾ ಇದೆಯಾ, ಆ ಜಾಗಕ್ಕೆ ಪೆಟ್ಟು ಹೋಗೋದನ್ನ ತುಂಬಾ ಅವಾಯ್ಡ್ ಮಾಡಬೇಕು. ನೀವು ಕೇಜ್ ಟ್ರೈನಿಂಗ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಚಿಕ್ಕಂದಿನಿಂದ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಪೇರೆಂಟ್ಸ್ ಅರ್ಥ ಆಗಲ್ಲ. ಒಂದು ಡಾಗ್ ಅಥವಾ ನಿಮ್ಮ ಮನೆಯಲ್ಲಿರೋ ನಾಯಿ ಮರಿಗೆ ಕೇಜ್ ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ಎಷ್ಟು ಒಳ್ಳೊಳ್ಳೆ ಬಿಹೇವಿಯರ್ಗಳನ್ನ ವಾಪಸ್ ಕರ್ಕೊಂಡ್ಬರೋದಕ್ಕೆ ಸಹಾಯ ಮಾಡುತ್ತೆ, ಅಂದ್ರೆ ತುಂಬಾ ಕೆಲಸ ಮಾಡುತ್ತೆ. ಕೇಜ್ ಬಗ್ಗೆನೇ ಒಂದು ಡೆಡಿಕೇಟೆಡ್ ವಿಡಿಯೋ ಡೆಫಿನೆಟ್ ನಾನು ಮಾಡ್ತೀನಿ. ನೀವು ಕೂಡ ನೋಡಿ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಅದ್ರ ಇಂಪಾರ್ಟೆನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಯಾವ ಡೆಸಿಗ್ನೇಟೆಡ್ ಪ್ಲೇಸ್ ಮನೆಯಲ್ಲೇ ನೋಡ್ಕೊಂಡಿದ್ದೀರಾ ಆ ಜಾಗಕ್ಕೆ ಪೆಟ್ಟು ಹೋಗೋದನ್ನ ಕಟ್ ಮಾಡಿಬಿಟ್ರೆ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ. ಓಕೆ. ಒಂದು ಡೈಮೆನ್ಷನ್ ಅಲ್ಲಿ ಹಾಕ್ಬಿಟ್ರೆ ಆಗಿದ್ರೆ
ಇವಾಗ ನಿಮಗೆ ಬೇರೆ ಅವ್ನು ಗುಚ್ಚೆ ಮಾಡಲೇಬೇಕು, ಹಾಗಾಗಿ ನೀವು ಹೆಂಗೂ ಬಿಡ್ತಾ ಇಲ್ಲ. ಕಟ್ಟಾಕ್ಬೋದು ಅಥವಾ ಕೇಜಲ್ಲಿ ಇಡ್ಬೋದು, ಅಥವಾ ಮನೆಯಿಂದ ಆಚೆ ಬೇಕಾದ್ರೂ ಇಡ್ಬೋದು. ಮನೆಯಿಂದ ಆಚೆ ಇದ್ದ ಸೆನ್ಸ್ ಕಾಂಪೌಂಡ್ ಇದ್ರೆ ಆಮೇಲೆ ರೋಡ್ ಕಟ್ಟಾಕ್ಬಿಟ್ಟು ಬೇರೆ ನಾಯಿಗಳು ಬಂದು ಕಚ್ಬಿಟ್ರೆ ಕಷ್ಟ. ಸೊ ಇದನ್ನ ಮಾಡ್ಕೊಂಡ್ರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ. ಓಕೆ. ಸೊ ಟ್ರೈನಿಂಗ್ ಅನ್ನೋದು ಯಾವುದೋ ಒಂದು ಆರ್ಟಿಫಿಷಿಯಲ್ ಥಿಂಗ್ ಅಲ್ಲ, ಹೊರಗಡೆ ತಂದು ತುಂಬುವಂಥ ವಿಷಯ ಅಲ್ಲ. ಟ್ರೈನಿಂಗ್ ಅನ್ನೋದು ಇಟ್ಸ್ ಅ ವೇ ಆಫ್ ಲೈಫ್. ಟ್ರೈನಿಂಗ್ ಮಾಡೋದು ನೀವು ಅದರ ಜೀವನ ಶೈಲಿನ ಸರಿ ಮಾಡ್ತಾ ಹೋಗ್ಬೋದು. ನಿಮ್ಮ ಮಗುಗೆ ಈ ಥರ ಕೆಲಸ ಅಂದರೆ ನಾನು ಹೇಳಿರೋ ಪ್ರೊಸೆಸ್ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮ ಮಗುಗೆ ಬೇರೆ ಪ್ರೊಸೆಸ್ ಕೆಲಸ ಮಾಡ್ಬೋದು. ಒಟ್ಟಲ್ಲಿ ಏನು ಅಂದರೆ ಅವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಥವಾ ನಿಮ್ಗೆ ಅವರಿಂದ ಏನು ಸಮಸ್ಯೆ ಆಗ್ತಿದೆ, ಯಾವ ವಿಷಯಗಳನ್ನ ಸರಿ ಮಾಡಬೇಕು, ಆ ಜಾಗದಲ್ಲಿ ಕುತ್ಕೊಂಡು ನೀವು ಯೋಚನೆ ಮಾಡ್ಬೇಕು. ಹಿಂಗಾಗ್ತಿದೆ, ಏನು ಮಾಡ್ಬೇಕು ನಾವು? ಮ್ಯಾಟ್ ಮೇಲೆ ಉಚ್ಚೆ ಮಾಡ್ತಿದೆ, ಏನು ಮಾಡಬೇಕು? ಮ್ಯಾಟ್ನ ಸ್ವಲ್ಪ ಬಚ್ಚೆ ಮನೆ ತೊಗೊಂಡಿಟ್ರೆ ಅದು ಬಚ್ಚೆ ಮನೆ ಒಳಗಡೆ ಉಚ್ಚೆ ಮಾಡೋಕ್ಕೆ ಶುರು ಮಾಡುತ್ತೆ. ಆ ಮ್ಯಾಟ್ ಅಲ್ಲೇ ಇಟ್ಟಿದ್ರೆ ಅಥವಾ ಸ್ವಲ್ಪ ಆಚೆ ತೊಗೊಂಡಿಟ್ರೆ ಅಲ್ಲಿ ಮಾಡೋಕ್ಕೆ ಶುರು ಮಾಡುತ್ತೆ. ಬೆಡ್ ಮೇಲೆ ಬಂದು ಏನ್ ಮಾಡೋದು ಬಿಡಲ್ಲ, ಬೆಡ್ ಮೇಲೆ ಬಂದು ಉಚ್ಚೆ ಮಾಡ್ಬಿಡುತ್ತೆ ಕೆಲವು ಬೆಡ್ಸು. ಯಾಕೆ ಉಚ್ಚೆ ಮಾಡ್ಬಿಡುತ್ತೆ ಬೆಡ್ ಮೇಲೆ ಬಂದು? ನಿಮ್ ಬೆಡ್ ಮೇಲೆ ಯಾಕೆ ಬೆಡ್ ಉಚ್ಚೆ ಮಾಡುತ್ತೆ? ತಪ್ಪೇ ನಿಮ್ದು. ನೀವು ಯಾಕೆ ಬೆಡ್ರೂಮ್ ಮೇಲೆ ಅಥವಾ ಬೆಡ್ ಮೇಲೆ ನಾಯಿ ಮರಿನ ಮಲ್ಸ್ಕೊಂಡಿದ್ದೀರಾ, ಮಲ್ಸ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೀರಾ? ನಿಮ್ಗೆ ಹೆಂಗೆ ನಿಮ್ ರೂಮ್ ಅನ್ನೋ ಪ್ರೈವೇಸಿ ಬೇಕೋ, ಬೆಟ್ಟು ಕೂಡ ಅದರದೇ ಆದಂತ ಪ್ರೈವೇಸಿ ಬೇಕು. ಸೊ ಹಂಗಾಗಿ ಅದಕ್ಕೆ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಅಥವಾ ಕೇಜ್, ಮತ್ತೆ ಕೇಜ್ಗೆ ಇಡಬೇಕಾಗಿರೋದು. ಅದಕ್ಕೆ ಅದರದ್ದು ಒಂದು ಒಳ್ಳೆ ಒಂದು ಲೈಫ್ ಸ್ಟೈಲ್ ಬರಬೇಕು ಅಂದರೆ ಅದಕ್ಕೆ ನೀವೇ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಅಂದರೆ ಒಂದು ಅದು ನಿಮ್ಗೆ ಹೆಂಗೆ ಬೆಡ್ರೂಮ್ ಇದೆಯಲ್ಲ ಹಂಗೆ ಅದಕ್ಕೂ ಒಂದು ರೂಮ್ ವ್ಯವಸ್ಥೆ ಮಾಡಿಕೊಟ್ರೆ ಪೆಟ್ಟು ತುಂಬ ಆರೋಗ್ಯಕರವಾಗಿರ್ತದೆ. ನಿಮ್ಮ ಪೆಟ್ಟು ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಾಗಲ್ಲ, ಡಾಗ್ಸ್ ಮತ್ತು ಮನುಷ್ಯರು, ಮ್ಯಾಮಲ್ಸ್, ಸ್ತನಿಗಳು, ಮಕ್ಕಳಿಗೆ ಎದೆಯಲ್ಲಿ ಕೊಟ್ಟು ಸಾಕಂತ ಪ್ರಾಣಿಗಳು, ನಿಮ್ಮ ರೂಮ್ ಎನ್ವೈರನ್ಮೆಂಟು ನಿಮ್ಮ ಮಗುವಿಗೆ ಟ್ರಿಗರ್ ಮಾಡೋಕ್ಕೆ ಶುರು ಮಾಡುತ್ತೆ. ಇನ್ ಕೇಸ್ ಕಪಲ್ಸ್ ಇದ್ರೆ ಎಷ್ಟೊಂದು ಜನ ತೊಡೆ ಮೇಲೆ ಕುಂತ್ಕೊಂಡು ಮುದ್ದು ಮಾಡೋದು ಹೆಣ್ಮಕ್ಳುಗಳು ಮಾಡ್ತಿರ್ತೀರಾ, ಅದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಅದರಲ್ಲೂ ಮೇಲ್ ಡಾಗ್ಸ್ ಅನ್ಯೂಟೆಡ್ ಡೋಂಟ್ ಬೆಡ್ರೂಮ್ಗಳಿಗೆ ಅಲೋ ಮಾಡಬೇಡಿ. ಯಾಕೆ ಅಂದರೆ ನಿಮ್ಮ ದೇಹದ ಪರಿಸ್ಥಿತಿ ನಿಮ್ಮ ನಾಯಿಯ ಮನಸ್ಥಿತಿ ಮೇಲೆ ಒತ್ತಡ ಬೀರ್ತಿರುತ್ತೆ. ನಿಮ್ಮ ರೂಮ್ ಎನ್ವೈರನ್ಮೆಂಟು ಟ್ರಿಗರ್ ಮಾಡ್ತಿರುತ್ತೆ ಪೆಟ್ನ. ಬೇಗ ಹಂಪ್ ಮಾಡೋದು, ಊಟ ಬಿಡೋದು. ಇನ್ ಕೇಸ್ ನಿಮ್ನ ಮೆನ್ಸ್ಟ್ರೇಷನ್ ಪೀರಿಯಡ್ಸ್ ನಡೀತಾ ಇದ್ರೆ, ಹೆಣ್ಮಕ್ಳು ನಡೀತಾ ಇದ್ರೆ, ಇಲ್ಲಿ ಪೆಟ್ಟು ನೀವು ಮಗು ಅನ್ಕೋತೀರಾ, ಅದು ನಿಮ್ಮನ್ನ ಏನೋ ತನ್ನ ಸ್ವಂತ ಅಂತ ಅನ್ಕೊಳ್ಳುತ್ತೆ. ನಿಮಗೆ ಮೇಲ್ ಡಾಗ್ಸ್ದು ಅನ್ಯೂಟೆಡ್ದು ಪರಿಸ್ಥಿತಿ ಅಥವಾ ಮನಸ್ಥಿತಿ ನಿಮ್ಗೆ ಅರ್ಥ ಆಗೋದಿಲ್ಲ. ತೊಡೆ ಮೇಲೆ ಕೂರಿಸ್ಕೊಂಡು ಮುದ್ದು ಮಾಡ್ತಾ ಇರ್ತಾರೆ, ಅದ್ರ ಸ್ಮೆಲ್ ಗ್ರಾಪ್ ಮಾಡ್ತಾ ಇರುತ್ತೆ, ಗೊತ್ತಾಗಲ್ಲ ಪೇರೆಂಟ್ಸ್ಗಳಿಗೆ. ಸೊ ಹಂಗಾಗಿ ಬಹಳ ಇಂಪಾರ್ಟೆಂಟ್. ನಾನೇನು ಇದು ನೋಡಿದ ತಕ್ಷಣ, ನಾನು ಈ ವಿಷಯ ಹೇಳಿದ ತಕ್ಷಣ ನಿಮ್ಮ ಪೆಟ್ನ ಶತ್ರು ಥರ ಕಾಣಬೇಕು ಅಥವಾ ಅದನ್ನು ಸಪ್ರೇಟ್ ಮಾಡಿಬಿಡ್ಬೇಕು ಒಂದೇ ಸಲ ಅಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಈ ನಮ್ಮ ಮನುಷ್ಯನ ದೇಹದ ಹಾರ್ಮೋನಲ್ ಚೇಂಜಸ್ ಡಾಗ್ ಹಾರ್ಮೋನ್ಸ್ ಮೇಲೆ ವೆರಿ ವೆರಿ ಬಿಗ್ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಮನೇಲಿರುವಂಥ ನಾಯಿ ಮರಿಗಳನ್ನ ಸಾಕ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಿ. ಈ ಹಾರ್ಮೋನ್ ಇಂಬ್ಯಾಲೆನ್ಸು ಅದಕ್ಕೆ ಅಗ್ರೆಷನ್ ಬೇಕಾದ್ರೂ ದಾರಿ ಮಾಡ್ಕೊಡ್ಬೋದು, ಡಿಪ್ರೆಷನ್ ಬೇಕಾದ್ರೂ ದಾರಿ ಮಾಡ್ಕೊಡ್ಬೋದು, ಏನ್ ಬೇಕಾದ್ರೂ ಮನಸ್ಥಿತಿ ಹೆಂಗ್ ಬೇಕಾದ್ರೂ ಇರ್ಬೋದು. ಬೆಟರ್ ನೀವು ನ್ಯೂಟ್ರು ಮಾಡಿಸ್ಕೊಂಬಿಡಿ. ಮೇಲ್ಡರ್ ಆಗಿದೆ ಒಂದು ಅದಕ್ಕೆ ಒಂದು ನಿಮ್ಮ ವೆಟ್ನ ಒಂದ್ಸಲ ಕನ್ಸಲ್ಟ್ ಮಾಡಿ ನೀವು ಒಂದು ನ್ಯೂಟ್ರು ಮಾಡಿಸ್ಕೊಂಬಿಡಿ. ನಮ್ಮಲ್ಲಿ ತುಂಬಾ ಕಮ್ಮಿ, ನಾವು ಹಿಂಸೆ, ಅದಕ್ಕೆ ಯಾಕೆ ಹಿಂಸೆ ಕೊಡಬೇಕು? ಹಿಂಸೆ ನ್ಯೂಟ್ರು ಮಾಡಿಸ್ತಾ ಕೊಡೋದಲ್ಲ, ನ್ಯೂಟ್ರು ಮಾಡಿಸ್ತಾ ಇದ್ದಾಗ ಆಗುತ್ತಲ್ಲ ಅದು ಹಿಂಸೆ. ಸೊ ನಿಜವಾಗ್ಲೂ ಇಂಪ್ಯಾಕ್ಟ್ ಆಗುತ್ತಾ ಇದು? ಡೆಫಿನೆಟ್ ಆಗುತ್ತೆ. ಸರ್, ಯಾಕಂದ್ರೆ ಇದು ಹೊಸ ವಿಷಯ, ನಾನು ಮುಂಚೆ ಯಾರ ಹತ್ರ ಕೇಳಿಲ್ಲ. ಇದು ನೀವು ಹೇಳಬೇಕಾದ್ರೆ ನಮಗೆ ಗೊತ್ತಾಗ್ತದೆ. ತುಂಬಾ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್. ನ್ಯೂಟರ್ ಮಾಡಿಸಿದಾಗ ಏನಾಗುತ್ತೆ ಅಂದ್ರೆ ಪೆಟ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಶುರುವಾಗಲ್ಲ. ಸೊ ಇವನ್ನ ನೀವು ಬ್ರೀಡಿಂಗ್ಗೋಸ್ಕರ ತಗೊಂಡ್ಬಂದಿದ್ದೀರಾ? ಇಲ್ಲ ಸರ್, ಪೆಟ್ ಪರ್ಪಸ್ ಅಂದ್ರೆ ಮನೇಲಿ ಸಾಕೋದಕ್ಕೋಸ್ಕರ ತಗೊಂಡ್ಬಂದಿದ್ದೀರಾ. ಯಾಕೆ ನಾಯಿಗಳು ಅಗ್ರೆಸಿವ್ ಆಗ್ತವೆ? ಯಾಕಾಗುತ್ತೆ ನಾಯಿ ಅಗ್ರೆಸಿವ್? ಟೆರಿಟೋರಿಯಲ್ ಆಗಿರ್ಬೋದು, ಸುಸುಕೋಟೆ ಮೇಲೆ ನಿಮ್ಮ ಸೊಫಗಳ ಮೇಲೆ ಉಚ್ಚಕ ಮಾಡೋದು, ಇದೆಲ್ಲ ಏನಕ್ಕೆ ಶುರುವಾಗುತ್ತೆ? ಟೆರಿಟರಿ ಮಾರ್ಕಿಂಗ್. ನಾನು ಅನ್ನೋದು ಪೆಟ್ ತಲೆಗೆ ಬಂದ್ಬಿಡುತ್ತೆ. ಅಂದ್ರೆ ನಾನೇ ಫಸ್ಟ್, ನಾನೇ, ನನ್ನಿಂದನೇ ಎಲ್ಲ, ನನ್ನನ್ನು ಬಿಟ್ಟು ಏನೂ ಇಲ್ಲ, ಆ ಥರ ಮನಸ್ಥಿತಿಗೆ ಬಂದಾಗ ಏನಾಗ್ಬಿಡುತ್ತೆ, ಈ ಅಗ್ರೆಷನ್ ಇಶ್ಯೂಗಳು ಇದೆಲ್ಲ ಶುರುವಾಗುತ್ತೆ. ನೋಡಿ, ನೀವು ತುಂಬಾ ಜನ ಪೇರೆಂಟ್ಸ್ ಅನುಭವಿಸ್ತಾ ಇರ್ತೀರಾ, ಯಾವಾಗ ಮನೆಯಲ್ಲಿ ಮೆನ್ಸ್ಟ್ರೇಷನ್ ಪೀರಿಯಡ್ ನಡೀತಾ ಇರುತ್ತೋ ಅವಾಗ ನಾಯಿ ತುಂಬಾ ಹೈಪರ್ ಆಕ್ಟಿವ್ ಆಗೋದು, ಪ್ರೈವೇಟ್ ಪಾರ್ಟ್ನರ್ ಸ್ನಿಫ್ ಮಾಡೋದು, ಇಲ್ಲ ಊಟ ಬಿಟ್ಬಿಡೋದು, ಇಲ್ಲ ಡಿಪ್ರೆಷನ್ ಒಂದೇ ಹತ್ರ ಕೂತಿರೋದು, ಇದನ್ನೆಲ್ಲ ಮಾಡುತ್ತೆ. ಬೇಕಾದ್ರೆ ನೋಟ್ ಮಾಡಿಕೊಂಡು ನೀವು ಹೇಳಿ ನನಗೆ, ನೀವು ಹೇಳ್ತಾರ ಸುಳ್ಳು ಅಂತ ನಾನು ಆಮೇಲೆ ಮಾತಾಡ್ತೀನಿ. 100% ಆಗುತ್ತೆ. ಸೊ ಹಂಗಾಗಿ ನಾವು ತಂದಿರತಕ್ಕಂಥ ನಾಯಿ ತಳಿ ಯಾವುದು, ಅದಕ್ಕೆ ಏನೆಲ್ಲ, ಅದ್ರದ್ದು ಪರ್ಪಸ್ ಏನಿತ್ತು, ನಾವು ಅದಕ್ಕೆ ಯಾವುದೆಲ್ಲ
ವ್ಯಾಯಾಮಗಳನ್ನ ಕೊಡಬೇಕು, ಯಾವ ತರ ಊಟ ಕೊಡಬೇಕು, ಯಾವ ತರ ಪರಿಸರನ ಒದಗಿಸ್ಬೇಕು, ಇದು ಬಹಳ ಇಂಪಾರ್ಟೆಂಟ್. ನಮ್ಮನೇಲಿ 3 ಫೀಮೇಲೆ. ಓಕೆ. ನಾವು ಮೇಂಡ ಸಾಕಿಲ್ಲ. ಬಟ್ ಯೂಶಲ್ ಆಗಿ ಈಗ ಥಿಂಕ್ ಮಾಡ್ತಾರೇನೋ ಅಲ್ಲ ಸರ್, ಈಗ ಮೇಲ್ ತಗೊಳಕ್ಕಿಂತ ಮುಂಚೆ ಈಗ ನೀವು ಈ ವಿಷಯ ಹೇಳಿದ್ಮೇಲೆ ಥಿಂಕ್ ಮಾಡೋಂಥದ್ದು ಏನೂ ಇಲ್ಲ. ನೀವೇನು ಥಿಂಕ್ ಮಾಡಬೇಕು ಅಂದರೆ, ನಾನು ತಗೊಂಡಿದ್ದೀನಿ, ನನ್ನ ನಾಯಿ ಮರಿಯ ಬಿಹೇವಿಯರ್ ಯಾವಾಗಿಂದ ಬದಲಾಗ್ತಾ ಇದೆ, ಒಂದು 7-8 ತಿಂಗಳು ಆದ್ಮೇಲೆ ಬದಲಾಗ್ತಿದ್ಯಾ, ಅಥವಾ ಅರ್ಲಿ ಏಜ್ 4 ತಿಂಗಳು 5 ತಿಂಗಳು ಆಲ್ರೆಡಿ ಕಾಲ ತುಚ್ಚ ಮಾಡಕ್ಕೆ ಶುರು ಮಾಡಿದ್ಯಾ, ಇದನ್ನೆಲ್ಲ ನೀವು ಅಂಡರ್ಲೈನ್ ಮಾಡಿಕೊಂಡು ನೋಟಿಸ್ ಮಾಡ್ಕೋಬೇಕು. ಇದು ತೋರಿಸ್ತಾ ಇದೆ ಸೈನ್ಸ್ ಆಲ್ರೆಡಿ. ಹಂಪ್ ಮಾಡ್ತಾ ಇದೆ ಅಥವಾ ಕಾಲೇ ತುಚ್ಚ ಮಾಡಕ್ಕೆ ಶುರು ಮಾಡಿದೆ. ಹಂಪ್ ಮಾಡೋದಂದ್ರೆ ಸುಮ್ಮನೆ ದೇಹದಲ್ಲಿರೋ ಎನರ್ಜಿನೂ ಡ್ರೈನ್ ಮಾಡೋದಕ್ಕೆ ಹಂಪ್ ಮಾಡುತ್ತೆ. ಬಟ್ ನೀವು ನೋಡ್ಬೇಕು ಎಷ್ಟು ಮಟ್ಟಿಗೆ ಅದರದ್ದು ಏನು ಆ ಕ್ರಿಯೆ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತ ನೀವು ನೋಡ್ಬೇಕು. ಅದು ನಿಮಗೆ ಪಿಲ್ಲು ಆದ್ರೂ ಆಗಿರ್ಬೋದು, ಬೇರೆಯವ್ರ ಲೆಗ್ ಆದ್ರೂ ಆಗಿರ್ಬೋದು, ಒಂದವರಿಗೆಲ್ಲ ಪ್ರೈವೇಟ್ ಕ್ಲಾಸ್ ಲಿಫ್ಟ್ ಮಾಡ್ತಿದ್ಯಾ, ಅರ್ಲಿ ಏಜ್ ಅಲ್ಲಿ ಕಾಲೇ ತುಚ್ಚ ಮಾಡ್ತಿದ್ಯಾ, 1 ವರ್ಷದ ನಾಯಿ ಅಂದ್ರೆ 10 ವರ್ಷದ ಹುಡುಗನ ಲೆಕ್ಕಾಚಾರ, 2 ವರ್ಷದ ನಾಯಿ ಅಂದ್ರೆ 20 ವರ್ಷದ ಹುಡುಗನ ಲೆಕ್ಕಾಚಾರ, ಮನುಷ್ಯನ ಲೆಕ್ಕಾಚಾರ. 20 ವರ್ಷದ ಹುಡುಗ ನಿಮ್ಗೆ ಯಾವ ತರ ಬಿಹೇವ್ ಮಾಡ್ತಾರೆ, 15-16 ವರ್ಷದ ಹುಡುಗ ಒಂದು 14-15 ಮಂತ್ಸ್ ಅಂದ್ರೆ 15-16 ವರ್ಷದ ಹುಡುಗ ಯಾವ ತರ ಬಿಹೇವ್ ಮಾಡ್ತಾನೆ. ನಾವೆಲ್ಲ ವಯಸ್ಸು ದಾಟ್ಕೊಂಡೇ ಬಂದಿದೀವಲ್ಲ, ನೀವ್ ಹಿಂಗೆ ಬಿಹೇವ್ ಮಾಡ್ತಾ ಇದ್ರ 15-16 ವರ್ಷದಲ್ಲಿ. ನಿಮ್ಗೆ ಆ ಏಜ್ ಅಲ್ಲಿ ನಿಮ್ಗೆ ಡಿಸಿಷನ್ ತಗೊಳ್ಳೋಂತ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಕಮ್ಮಿ. ಅಂದ್ರೆ ಈಗ ನಾವು 2 ಪಾರ್ಟ್ ಬ್ರೈನ್ ನಾವು ಇದು ಮಾಡಿದ್ರೆ, ಯಾವ್ದು ನಾವೇನ್ ಮಾಡ್ತಾ ಇರ್ತೀವಲ್ಲ ಅದಕ್ಕಿಂತ ಡಿಸಿಷನ್ ಮೇಕಿಂಗ್ ಬ್ರೈನ್ ಪಾರ್ಟ್ ತುಂಬಾ ಕಮ್ಮಿ, ಸ್ಲೋ ಆಗಿ ಬೆಳವಣಿಗೆ ಆಗ್ತಿರುತ್ತೆ. ಅದು ರ್ಯಾಪಿಡ್ ಆಗಿ ಬೆಳವಣಿಗೆ ಆಗೋದು 30 ವರ್ಷದ ಮೇಲೆ, ಅಥವಾ 2 ಸಮಾನವಾಗಿ ಹೋಗೋದು 30 ವರ್ಷದ ಮೇಲೆ. ಇದನ್ನ ಸೈನ್ಸ್ ಓದಿರೋರು ಗೊತ್ತಿರುತ್ತೆ ಚೆನ್ನಾಗಿ. ಸೊ ಆ ಸಮಯದಲ್ಲಿ ನಾಯಿಗಳು ಹಂಗೆ ಇರುತ್ತೆ. ಸೊ ಹಂಗಾಗಿ ನೀವು ಯಾವ ಪೆಟ್ನ ತಗೋತಾ ಇದ್ರಿ, ಅದಕ್ಕೆ ಏನ್ ಎಕ್ಸಸೈಸ್ ಮುಂಚೆನೆ ಹೇಳ್ದಂಗೆ ಎಲ್ಲಾನು ನೀವು ನೋಡ್ಕೋಬೇಕು. ಸುಮ್ಮನೆ ಯಾರೋ ಕೊಟ್ಟರು, ನನಗೆ ಯಾರು ಅದೇ ಹೇಳ್ತೀನಿ ನಾನು ಮುಂಚೆ, ಈಗ ಬಿದಿಲಿ ಯಾರೋ ವಾಕಿಂಗ್ ಮಾಡ್ಸ್ಕೊಂಡಿರ್ತಾರೆ ನಾಯಿ, ನಾನು ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಟು ನನಗೆ ಇದೇ ಬೇಕು. ಹೌದು. ಫೋನಲ್ಲಿ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ಅದು ನೋಡಿದ ತಕ್ಷಣ ಅದೇ ಬೇಕು. ಸ್ನೇಹಿತರು ಸಾಕವ್ರೆ, ಅದು ನೋಡಿದ ತಕ್ಷಣ ಅದೇ ಬೇಕು. ಎಷ್ಟು ಕಷ್ಟ ಆದ್ರೂ ಬಿಡಲ್ಲ, ಅದನ್ನೇ ತಂದು ಏನು ನಾಯಿನ ಮರಿ ತರಬೇಕಾದ್ರೆ ಇದ್ರದ್ದು ಏನಾದ್ರು ಜೆನೆಟಿಕ್ ಇಶ್ಯೂ ಇದೆಯಾ, ಪೇರೆಂಟ್ಸ್ ಏನಾದ್ರು ಇಶ್ಯೂ ಇದೆಯಾ, ಮರಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ, ಎಲ್ಲಿ ಕಮ್ಮಿ ಸಿಗ್ತದೋ ಅಲ್ಲಿ ತಂದ್ಬಿಡೋದು, ಇಲ್ಲ ಎಲ್ಲಿ ಜಾಸ್ತಿ ಸಿಗ್ತದೋ ಜಾಸ್ತಿ ಇರೋದು ಅಲ್ಲಿ ತಂದ್ಬಿಡೋದು. ನಿಮ್ಗೆ 20,000 ಮರಿ 1 ಲಕ್ಷ ಬೇಕಾದ್ರೆ ತರ್ಬೋದು, 1 ಲಕ್ಷದ ಮರಿನ 20,000 ಬೇಕಾದ್ರೆ ತರ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ತರ್ತಾ ಇರೋದು ಸರಿಯಾಗಿದೆಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ಮರಿಗಳು ತರಬೇಕಾದ್ರೆ ಹಿಪ್ ಪ್ರಾಬ್ಲಮ್ ಇರುತ್ತೆ, ಗೊತ್ತೇ ಇರಲ್ಲ. ಹಿಪ್ ಪ್ರಾಬ್ಲಮ್ ಇರುತ್ತೆ, ಗೊತ್ತೇ ಇರಲ್ಲ. ಸಿಂಗಲ್ ಟೆಸ್ಟಿಕಲ್ ಇರುತ್ತೆ, ಯೂಶುವಲ್ ಆಗಿ ಜರ್ಮನ್ ಶೆಪರ್ಡ್ಸ್ ಅಲ್ಲಿ ಕಾಣಿಸುತ್ತೆ. ಸಿಂಗಲ್ ಟೆಸ್ಟಿಕಲ್ ಅಂದ್ರೆ ಒಂದೇ ಟೆಸ್ಟಿಕಲ್ ಅಲ್ಲ, ಟೆಸ್ಟಿಕಲ್ ಡಿಸೆಂಟ್ ಆಗಿರಲ್ಲ ಅಂತ ಮರಿಗಳನ್ನ ತರ್ತಾರೆ. ಅದು ಪೇರೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ ಅದ್ರ ಗ್ರ್ಯಾಂಡ್ ಪೇರೆಂಟ್ಸ್ಗೋ ಇಲ್ಲ ಈ ತರ ಪರಿಸ್ಥಿತಿಗಳು ಇರುವಾಗ ಗೊತ್ತಿರಲ್ಲ ಜನಗಳಿಗೆ. ಸುಮ್ಮನೆ ಹೋಗೋದು ತಂದ್ಬಿಡೋದು. ನಮ್ಮಲ್ಲಿ ಎಜುಕೇಶನ್ ಕಮ್ಮಿ. ಸೊ ನೀವು ಯಾರಾದರೂ ಪೆಟ್ ಪೇರೆಂಟ್ಸ್ ಆಗ್ಬೇಕು ಅನ್ನೋಂಗಿದ್ರೆ ಈ ವಿಡಿಯೋನ ಒಂದ್ಸಲ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾಯಿನ ತರಬೇಕು ಅಂದ್ರೆ ಏನ್ ತರಬೇಕು, ಅಥವಾ ಏನ್ ಕೊಡಬೇಕು, ಏನ್ ಕೊಡಬಾರ್ದು, ನಮ್ಮ ಮನೆಗೆ ಯಾವ ಬ್ರೀಡ್ ಸೂಕ್ತ, ಯಾವ ಬ್ರೀಡ್ ಸೂಕ್ತ ಅಲ್ಲ, ಇದನ್ನೆಲ್ಲ ನೋಡ್ಕೊಂಡು ನೀವು ಮನೆಗೆ ನಿಮ್ಮ ನಾಯಿ ಮರಿಗಳನ್ನ ತರುವಂಥದ್ದು. ಸೊ ಅಕಸ್ಮಾತ್ ನೀವೀಗ ಮತ್ತೆ ವಿಷಯಕ್ಕೆ ಬರ್ತೀನಿ, ಮುಂದೆ ಹೊಟ್ಟೋಗ್ಬಿಟ್ಟಿದ್ದೀನಿ ಜಾಸ್ತಿ ಅನ್ಸುತ್ತೆ. ಇಲ್ಲ, ಅದೊಂದು ವಿಡಿಯೋ ಮಾಡಿದ್ರೆ ಬೆಟರ್ ಆಗಿರುತ್ತೆ ಸರ್. ಅಂದ್ರೆ ಯಾವ ಬ್ರೀಡ್ ಚೂಸ್ ಮಾಡಬೇಕು ಒಬ್ಬ ಪೆಟ್ ಪೇರೆಂಟ್ ಆಗಿ, ನಾನು ಮನೆಗೆ ತರ್ತಾ ಇದ್ದೀನಿ ಅಂದ್ರೆ ಅದಾದ್ಮೇಲೆ ಅದರಲ್ಲಿ ಕೆಲವೊಂದು ಕ್ವಾಲಿಟಿ ನೋಡ್ಬೇಕಾಗತ್ತೆ, ಕೆಲವೊಬ್ರು ಮಾರ್ಕಿಂಗ್ ಅಂತಾರೆ, ಇದೆಲ್ಲ ಚೆಕ್ ಮಾಡಿ ಯಾವ ಬ್ರೀಡ್ ತರಬೇಕಾಗತ್ತೆ ಅಂತ ತಿಳಿಸ್ಕೊಡ್ರೆ ವಿಡಿಯೋದಲ್ಲಿ. ಮಾರ್ಕಿಂಗ್ ಅನ್ನೋದಕ್ಕಿಂತ ಈಗ ನೋಡಿ ಅಸ್ಕಿಲೆಲ್ಲ ಮಾರ್ಕಿಂಗ್ ಇಲ್ಲ. ಓಕೆ, ಅಂದ್ರೆ ನಾಮ ಇರಬೇಕು, ಒಂದೇ ಕಲರ್ ಇರಬೇಕು, ಆ ತರದೆಲ್ಲ ಏನೂ ಇಲ್ಲ. ಸುಮಾರು ಕಲರ್ ಇದೆ, ನೀವು ಯಾವ ಮಾರ್ಕಿಂಗ್ ಅಂತ ನೀವು ನೋಡ್ಬೇಕಾಗಿರೋದು ದೇಹ ಸರಿ ಇದೆಯಾ, ಅದ್ರ ಪೇರೆಂಟ್ಸ್ ಆರೋಗ್ಯವಾಗಿ ಇಲ್ವಾ, ಇದನ್ನ ನೋಡ್ಬೇಕು. ಆಮೇಲೆ ಇನ್ ಬ್ರೀಡಿಂಗ್ ಆಗ್ಬಾರ್ದು. ಇನ್ ಬ್ರೀಡಿಂಗ್ ಇನ್ ದ ಸೆನ್ಸ್ ತಾಯಿಗೆ ಮಗು, ಅಪ್ಪನಿಗೆ ಮಗಳು, ಹಿಂಗೆ ಒಂದೇ ಬ್ಲಡ್ ಲೈನ್ ನ ಮತ್ತೆ ಕ್ರಾಸ್ ಮಾಡಿಸ್ಬಾರ್ದು. ಇದು ಬಹಳ ಇಂಪಾರ್ಟೆಂಟ್. ಗಂಡು ತುಂಬಾ ಚೆನ್ನಾಗಿರುತ್ತೆ, ಹೆಣ್ಣು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಏನ್ ಸಂಬಂಧ ಆಗ್ಬೇಕು ರಕ್ತ ಸಂಬಂಧದಲ್ಲಿ ಅಂದ್ರೆ, ಈಗ ಅಪ್ಪನೋ ಅಮ್ಮನೋ ಮಗಳೋ ಮೊಮ್ಮಗಳೋ ಹಿಂಗೆ ಈ ತರದ್ ಏನಾದ್ರು ಆಗೋಂಗಿತ್ತು ಅಂದ್ರೆ ಅದರಲ್ಲಿ ನಾವು ಏನು ಬ್ರೀಡಿಂಗ್ ನ ಮಾಡಕ್ಕೆ ಹೋಗ್ಬಾರ್ದು. ಆ ತರ ಬ್ರೀಡಿಂಗ್ ಮಾಡಿದ್ರು ಜೆನೆಟಿಕಲ್ ಇಶ್ಯೂ ಬರಕ್ ಶುರುವಾಗುತ್ತೆ. ಅಥವಾ ಮಗು ಆರೋಗ್ಯವಾಗಿ ಉಡ್ದಲೇ ಇರ್ಬೋದು. ನಿಮ್ ಕೈ ತಗೋವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ, ಬಟ್ ಮನೆಗೆ ತಂದ ಮೇಲೆ ಅಡಲ್ಟ್ ಆಗುವಾಗ ಅದ್ರ ಪರಿಸ್ಥಿತಿ ಚೆನ್ನಾಗಿಲ್ಲ. ನಮ್ಮಲ್ಲಿ ಕೆಲವು ಜನ ಬ್ರೀಡರ್ಸ್ ಇದ್ದಾರೆ, ಕೆಲವು ಕಡೆ ತುಂಬಾ ಚೆನ್ನಾಗಿ ಸಿಗುತ್ತೆ, ಬಟ್ ಕೆಲವು ಕಡೆ ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಪಾಡು ಅವ್ರವ್ರ ಹಾಡು, ನಾವು ಅದನ್ನೆಲ್ಲ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಹೇಳಿದ್ರೆ ನಮ್ಮ ಮೇಲೆ ಬೇಜಾರು ಮಾಡ್ಕೊತಾರೆ. ಸೊ ಅದಕ್ಕಿಂತ ಮುಂಚೆ ನೀವು ಪೆಟ್ ಪೇರೆಂಟ್ಸ್ ನಿಮಗೆ ಗೊತ್ತಿರಲಿ ಸರಿಯಾಗಿರೋದು ಎಲ್ಲಿ ಸಿಗುತ್ತೆ, ಅಥವಾ ಸುಮ್ಮನೆ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಏನು ಪ್ರಮೋಷನ್ ಮಾಡಿದ್ದಾರೆ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತೆಲ್ಲ ಹೋಗೋದಲ್ಲ.
ನಿಜವಾಗ್ಲೂ ನೀವ್ ಯಾವ ಬ್ರೀಡ್ ತಗೋಬೇಕು. ಈಗ ನಾನು ತುಂಬಾ ಜನ ನೋಡಿದ್ದೀನಿ, ನಾಯಿ ಮರಿ ತರಕ್ ಹೋದ್ರೆ ಅವ್ರು ಕಣ್ಣಿಗೆ ಯಾವ ನಾಯಿ ಮರಿ ಚೆನ್ನಾಗಿ ಕಾಣ್ತಾ ಅಂತ ತಗೋತಾರೆ ಸರ್. ಹೌದು ಹೌದು. ಫಸ್ಟ್ ನೀವು ಫಿಕ್ಸ್ ಆಗಿ ನಿಮ್ಗೆ ಯಾವ ಡಾಗ್ ಬ್ರೀಡ್ ಬೇಕು, ಅದ್ರ ಲೈಫ್ ಸ್ಟೈಲ್ ಏನು, ಅದ್ರ ಏರ್ ಫಾಲ್ ಆಗುತ್ತಾ, ಏರ್ ಫಾಲ್ ಆದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ. ಎಷ್ಟೋ ಜನ ನಮ್ಮ ಮನೆ ನಾಯಿ ಮರಿ ತಂದ್ಬಿಟ್ಟಿದೀವಿ, ತುಂಬಾ ಕೂದಲುತ್ತದೆ, ನಾಯಿ ಕೊಟ್ಬಿಡ್ತೀವಿ. ಹೌದು, ಯೂಶುವಲ್ ಆಗಿ ಇದು ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ ನಾಯಿ ಮರಿ ತರಬೇಕಾದ್ರೇನೆ ನಿಮ್ ಮನೆಗೆ ಯಾವ ನಾಯಿ ಮರಿ ಸೂಕ್ತ. ಕೂದಲೇ ಉದ್ರ ಸ್ಪ್ಯಾನಿಯಲ್ಸ್ ತರ್ತೀರಾ, ಇನ್ನೂ ಒಳ್ಳೇದು. ಅದು ಕೂದಲೇ ಉದ್ರಲ್ಲ, ಸ್ಪ್ಯಾನಿಯಲ್ಸ್ ಅಂತ ಬರುತ್ತೆ. ಈಗ ನಮ್ಮ ಶಿಡ್ಸು ಆಗಿರ್ಬೋದು, ಸಾಪ್ಸ್ ಆಗಿರ್ಬೋದು, ಸ್ಪ್ಯಾನಿಯಲ್ಸ್ ಅಂತ ಯಾವ್ಯಾವ ಡಾಗ್ಸ್ ಬರುತ್ತೋ ಎಲ್ಲಾನು ಕೂದಲು ಉದುರದೇ ಇರೋಂತ. ಶಿಡ್ಸು ಕೂದಲು ಉದುರೋದಿಲ್ಲ, ಶೆಡಿಂಗ್ ಆಗೋದಿಲ್ಲ, ಕೂದಲು ಉದುರುತ್ತೆ. ಈಗ ನಿಮ್ ಹಸ್ಕಿಗೆ ವರ್ಷಕ್ಕೆ 2 ಸಲ ಶೆಡಿಂಗ್ ಆಗುತ್ತಲ್ಲ, ಆ ತರ ಶೆಡಿಂಗ್ ಪೂರ್ತಿ ಕೂದಲು ಉದುರು ಹುಟ್ಟಲ್ಲ. ಅದಕ್ಕೆ ಆಕ್ಚುಲಿ ಇವಕ್ಕೆ ಫರ್ ಅಂತ ಹೇಳ್ಬೇಕು, ಅವಕ್ಕೆ ಹೇರ್ಸ್ ಅಂತ ಹೇಳ್ಬೇಕು. ಅದಕ್ಕೆ ಉದ್ದ ಹುಟ್ಟಿ ಬೆಳೆಯುತ್ತೆ, ಇವಕ್ಕೆ ಉದುರಿ ಹುಟ್ಟುತ್ತೆ. ಇದಕ್ಕೆ ಜರ್ಮನ್ ಶೆಪರ್ಡ್, ಲ್ಯಾಬ್ರಡಾರ್, ರೆಟ್ರೀವರ್, ಬೀಗಲ್, ಡಾಬರ್ಮ್ಯಾನ್, ಇನ್ನೇನಿದೆ ಕಣ್ಣು ಕಾಣಿಸೋದು ನೀವು ನೋಡಿದ್ರು ಗೊತ್ತಾಗ್ಬಿಡುತ್ತೆ. ಸ್ಪ್ಯಾನಿಯಲ್ಸ್ ಮಾತ್ರ ಕೂದಲು ಉದುರಲ್ಲ. ಅಂದ್ರೆ ಉದುರಲ್ಲ ಆದ್ರೆ ಶೇಡಿಂಗ್ ಆಗಲ್ಲ. ವರ್ಷಕ್ಕೆ 2 ಸಲ ಕೂದಲು ಹೊಸದು ಬರೋದು. ಅದಕ್ಕೆ ನಾಟ್ಸ್ ಮೆನಿಗೆ ಯಾವತ್ತಂದ್ರೆ ನಮ್ಗೆ ಮನುಷ್ಯರಿಗೆ ಯಾವ ತರ ಇರುತ್ತೆ ಆ ತರ ಕೂದಲು ಬೆಳೀತಾ ಹೋಗುತ್ತೆ. ಹೌದು ಹೌದು. ಆಮೇಲೆ ಅದ್ರಲ್ಲೂ ಬೇಕಾದ ಚಾಲೆಂಜಸ್ ಇರುತ್ತೆ. ಅದಕ್ಕೆ ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೆ, ಪಂಚ್ ಫೇಸ್ ಇದೆ ಇನ್ನೂ ತುಂಬಾ. ನಾನು ಹೇಳ್ತೀನಲ್ಲ ನಿಮ್ಗೆ, ಒಂದು ಡಾಗ್ ನೀವು ತಗೋಬೇಕು ಅನ್ನೋಗಿದ್ರೆ ಯಾವ ಡಾಗ್ ತಗೋತಾ ಇದೀನಿ, ಅದಕ್ಕೆ ಏನ್ ಎಕ್ಸರ್ಸೈಸ್ ಬೇಕು, ಇದು ಬಹಳ ಇಂಪಾರ್ಟೆಂಟ್. ಸೊ ಇವನ್ನ ನೀವು ಪ್ರತಿ 1 ಗಂಟೆಗೆ ಒಂದ್ಸಲ ನೀವು ಕರ್ಕೊಂಡು ಹೋದ್ರೆ ಗ್ಯಾರಂಟಿಗೆ ಅವನು ಉಚ್ಚ ಕಕ್ಕ ಮಾಡಕ್ ಶುರು ಮಾಡ್ತಾನೆ. ಆಯ್ತಾ? ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡ್ಬೇಕು 1 ವಾರ. ಈ ಪ್ರೊಸೆಸ್ ಅಲ್ಲಿ ನಿಮ್ಗೆ ಏನಾದ್ರು, ಅಥವಾ ನೀವು ಬಚ್ಚಲ ಮನೆಗೆ ಕರ್ಕೊಂಡು ಹೋಗ್ತಾ ಇದೀರಿ ಅನ್ನೋಗಿದ್ರೆ ಬಚ್ಚಲ ಮನೆಗೆ ಕರ್ಕೊಂಡು ಹೋಗಿ, ಅವನ್ನ ಬಚ್ಚಲ ಮನೆಗೆ ಕರ್ಕೊಂಡು ಹೋಗಿ ನಿಧಾನವಾಗಿ ಬಾಗ್ಲಾಕೊಂಡು ಅಥವಾ ಅದಕ್ಕಿಂತ ಮುಂಚೆ ಅವನಾಗವನೇ ಬಚ್ಚಲ ಮನೆಗೆ ಹೋಗ್ಬೇಕು ಬರ್ಬೇಕು. ಒಂದು ಟ್ರೀಟ್ ತಗೊಂಡು ಬಚ್ಚಲ ಮನೆಗೆ ಎಸಿರಿ, ಅವ್ನು ಹೋಗ್ಲಿ, ಎತ್ಕೊಂಡ್ಬರ್ಲಿ, ತಿನ್ಕೊಂಡ್ಬರ್ಲಿ, ಹೋಗ್ಲಿ ಅಂದ್ರೆ ಆ ಏರಿಯಾ ನಮ್ಗೆ ಫ್ಯಾಮಿಲಿಯಲ್ಲಿ ಮಾಡ್ತಾ ಹೋಗ್ಬೇಕು. ಅವ್ನಿಗೆ ರಿಜಿಸ್ಟರ್ ಆಗ್ಬೇಕು. ಇಲ್ಲಿ ಕಮೋಡ್ ಎಲ್ಲಿದೆ, ಬರ್ಲ್ ಎಲ್ಲಿದೆ, ಬಕೆಟ್ ಎಲ್ಲಿದೆ, ನೀರಿನ ಟ್ಯಾಪ್ ಎಲ್ಲಿದೆ, ಎಲ್ಲಾ ವಿಷಯಗಳು ಅವನಿಗೆ ಅಸೋಸಿಯೇಟ್ ಆಗ್ತಾ ಹೋಗ್ಬೇಕು. ಸೊ ದಿಸ್ ಇಸ್ ದ ಸೇಫ್ ಏನು ಪ್ಲೇಸ್ ಫಾರ್ ಮೀ ಅಂತ ಅನ್ಸ್ಬೇಕು. ಇಲ್ಲಿ ಏನು ನನಗೆ ತೊಂದರೆ ಇಲ್ಲ, ಇಲ್ಲಿರೋದೆಲ್ಲ ಫೆಮಿಲಿಯರ್ ವಸ್ತುಗಳೇ ನನಗೆ ಅಂತ ಅವ್ನಿಗೆ ಅನ್ಸಕ್ ಶುರುವಾದ್ರೆ, ಆಮೇಲೆ ನಿಧಾನವಾಗಿ ಇನ್ ಕೇಸ್ ಇಲ್ಲಾದ್ರೂ ಉಚ್ಚೆ ಮಾಡಿರೋಂಥ ಜಾಗದಲ್ಲಿ ಒಂದು ಬಟ್ಟೆದಲ್ಲಿ ಅದನ್ನ ವೈಪ್ ಮಾಡಿ ಅಲ್ಲಿ ಇಟ್ಬಿಡಿ. ಅಲ್ಲಿ ಇಟ್ಬಿಡಿ. ಅವಾಗ ಏನಾದ್ರೆ ಫ್ರೇಗ್ರೆನ್ಸ್ ಬರಕ್ ಶುರು ಆಗುತ್ತೆ. ಅಲ್ಲಿಂದ ನಿಮಗೆ ಉಚ್ಚ ಕತ್ತದ್ದು ಸ್ಮೆಲ್ ಬರಕ್ ಶುರು ಆಗುತ್ತೆ. ಸೊ ಅವಾಗ ಏನಾಗ್ತದೆ, ರೀಸೆಂಟ್ ಸ್ಮೆಲ್. ನೀವು ಯಾವ ಮೊನ್ನೆ ಕ್ಲೀನ್ ಮಾಡಿರೋದಲ್ಲ, ರೀಸೆಂಟ್ ಆಗಿ ಉಚ್ಚೆ ಮಾಡೋದು ಕ್ಲೀನ್ ಮಾಡ್ಬಿಟ್ಟು ಬರ್ಸ್ಬೇಕು. ಎಲ್ಲಿ ಉಚ್ಚೆ ಮಾಡ್ತಿದ್ದಲ್ಲ ಅದಕ್ಕೆ ಸಾಧ್ಯವಾದ್ರೆ ಕ್ಲೋಸ್ ಮಾಡ್ಕೊಂಬಿಡಿ. ಇಲ್ಲ ಅನ್ನೋಂಗಿದ್ರೆ ಆಪಲ್ ಸೀಡರ್ ವಿನಿಗರ್ ಬರುತ್ತಲ್ಲ, ಆಪಲ್ ಸೀಡರ್ ವಿನಿಗರ್ 1/2 ಲೀಟರ್ ನೀರಿಗೆ 2 ಕ್ಯಾಪ್ಸ್ ಆಫ್ ವಿನಿಗರ್ ಅಂದ್ರೆ 1/2 ಲೀಟರ್ ನೀರು ಬರುತ್ತಲ್ಲ, ಈಗ ನಿಮ್ಮ ಮನೆ ಆಂಟಿ ಇನ್ಫೆಕ್ಟರ್ ಒರೆಸ್ತಿರೋ ಯಾವ್ದಾದ್ರು ವಸ್ತು ಒರೆಸ್ಕೊಂಬಿಡಿ. ಅದಾದ್ಮೇಲೆ 1-2 ಲೀಟರ್ ನೀರು ತಗೊಳ್ಳಿ, 8 ಕ್ಯಾಪ್ ವಿನೆಗರ್ ಹಾಕೊಳ್ಳಿ, ಒರೆಸ್ಕೊಡಿ. ಅದೇನ್ ಮಾಡುತ್ತೆ ಅಂದ್ರೆ ಸ್ಮೆಲ್ಲು ಮತ್ತೆ ನೆಲ ಉಚ್ಚಕ್ಕ ಸ್ಮೆಲ್ಲು ಅದ್ರ ಮೇಲೆ ಒಂದು ಮಾಸ್ಕ್ ಆಗುತ್ತೆ. ಅದನ್ನ ಅಳಿಸಲ್ಲ, ಸುಸುಪಾಟಿ ಸ್ಮೆಲ್ನ ಅಳಿಸಲ್ಲ, ಅದ್ರ ಮೇಲೆ ಒಂದು ಮಾಸ್ಕ್ ಮಾಡುತ್ತೆ. ಸೊ ಅದಾದ್ಮೇಲೆ ನೀವು ರೆಗ್ಯುಲರ್ ಆಗಿ ಅಂದ್ರೆ ಹೊರಗಡೆನಾದ್ರೂ ಆಗಿರ್ಬೋದು, ಬಚ್ಚಲ ಮನೆಗಾದ್ರೂ ಆಗಿರ್ಬೋದು, ಬಾಲ್ಕನಿಗಾದ್ರೂ ಆಗಿರ್ಬೋದು, ಅಲ್ಲಿ ಆಲ್ರೆಡಿ ಸ್ಮೆಲ್ ಬರ್ತಾ ಇರುತ್ತೆ, ಇಲ್ಲಿ ಸ್ಮೆಲ್ ಮೇಲೆ ಮಾಸ್ಕ್ ಆಗಿರುತ್ತೆ. ಅವಾಗ ದ್ವಂದ್ವ ಶುರು ಆಗ್ಬಿಡುತ್ತೆ ಪೆಟ್ಟಿಗೆ ಎಲ್ಲಿ ಮಾಡ್ಬೇಕು ಅಂತ. ಅವಾಗ ಅದನ್ನ ರೀಡೈರೆಕ್ಟ್ ಮಾಡ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ಸ್ಮೆಲ್ ಇಲ್ಲ, ಅದು ಸ್ಮೆಲ್ ಇದೆ, ಎಲ್ಲಿ ಮಾಡ್ಬೇಕು ದ್ವಂದ್ವ. ಅವಾಗ ಅದನ್ನ ಸರಿಯಾಗಿ ನೀವು ದಾರಿ ತಗೊಂಡ್ಬರ್ಬೇಕಾಗಿರೋದು ನಿಮ್ಮ ಪೇರೆಂಟ್ಸ್ದು ಕರ್ತವ್ಯ. ಸೊ ಹಂಗಾಗಿ ಆ ಟೈಮಲ್ಲಿ ನೀವು ಅದನ್ನು ಕರೆಕ್ಟಾಗಿ ನೀವು ಅಸೋಸಿಯೇಟ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಅದನ್ನು ಶುರು ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ನಾಯಿ ಮರಿ ಕೂಡ ನಿಮಗೆ ಬೇಕಾಗಿರುವಂಥ ಜಾಗದಲ್ಲಿ ಉಚ್ಚಕ ಮಾಡಕ್ಕೆ ಶುರು ಮಾಡಿ. ಓಕೆ ಸರ್, ಮತ್ತೆ ನೀವು ಆಪಲ್ ಸೀಡರ್ ವಿನೆಗರ್ ಹೇಳಿದ್ರಿ, ಮಾಸ್ಕಿಂಗ್ ಮಾಡುತ್ತೆ ಅಂತೇಳಿ. ಈಗ ನನ್ನ ಪೆಟ್ಟು ಅಂದ್ರೆ ಗಿಡ ಎಲ್ಲ ತಿಂತಾ ಇರುತ್ತೆ, ಪಾಟಲ್ಲಿ ಇದು ಮಾಡ್ತಾ ಇರುತ್ತೆ, ಮಣ್ಣೆಲ್ಲ ಎಳಿತಾ ಇರುತ್ತೆ. ಸೇಮ್ ಇದನ್ನ ಅಲ್ಲಿ ಯೂಸ್ ಮಾಡ್ಬೋದಾ ಸರ್? ಅಂದ್ರೆ ಅದು ಮಾಸ್ಕ್ ಆಗುತ್ತಾ ಅಥವಾ ಅಲ್ಲಿ ಬರಲ್ವಾ ಅದು? ನಿಮ್ ಗಿಡ ಹಾಳಾಗ್ಬಿಡುತ್ತೆ ಅವಾಗ ವಿನೆಗರ್ ಯೂಸ್ ಮಾಡಿದ್ರೆ. ಸೊ ಗಿಡ ಹಾಳು ಮಾಡಬಾರ್ದು ಅನ್ನೋದಕ್ಕೆ ಒಂದು ಅದರಲ್ಲಿ ಮಣ್ಣು ತಿಂತಾ ಇದೆಯಾ ಇಲ್ವಾ ಮೊದಲನೇ ಪಾಯಿಂಟ್. ಮಣ್ಣು ತಿಂತಾ ಇದ್ರೆ
ವೈಟಮಿನ್ ಡಿಫಿಷಿಯನ್ಸಿ ಅಥವಾ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ. ಸೊ ಅದಕ್ಕೆ ನಿಮ್ ವೆಟ್ನ ಕೇಳ್ಕೊಂಡು ಅದಕ್ಕೆ ತಕ್ಕಂಗೆ ನೀವು ಅದಕ್ಕೆ ಮೆಡಿಸನ್ ಕೊಡ್ಬೇಕಾಗುತ್ತೆ. ಅದನ್ನ ಹಾಳು ಮಾಡ್ತಿದ್ದೆ ನೋಡ್ಕೋಬೇಕು. ಅಂದ್ರೆ ಮಗುಗೆ ಜಾಸ್ತಿ ಮೈಯಲ್ಲಿ ಎನರ್ಜಿ ಇದೆ, ಸೊ ಹಾಗಾಗಿ ಅದನ್ನ ಟ್ರೈನ್ ಮಾಡೋದಕ್ಕೆ ನಾವೇನ್ ಮಾಡ್ಬೇಕು ಅಂತ ತಿಳ್ಕೊಬೇಕು. ಇಲ್ಲ ತಗೊಂಡ್ಬಂದು ನಿಮ್ ಮುಂದೆ ಇಟ್ಕೊಂಡು ಕಚ್ತಾ ಇದ್ದೀರಾ, ನಿಮ್ ಅಟೆನ್ಷನ್ ಬೇಕು ಅದು ಕೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನೀವು ಅದನ್ನ ಕಚ್ಚಿದ್ರೆ ಅಟೆನ್ಷನ್ ಕೊಡ್ತೀನಿ ಅಂತ ಆಲ್ರೆಡಿ ಹೇಳ್ಕೊಟ್ಬಿಟ್ಟಿದ್ರೆ, ಸೊ ಹಾಗಾಗಿ ಅದು ನಿಮ್ ಮುಂದೆ ಮಾಡ್ತಾ ಇದೆ. ಸೊ ನೀವು ಅದೇ ಹೇಳ್ತಲ್ಲ, ನೀವು ನೋಡೋ ಪಾಯಿಂಟ್ ಸ್ವಲ್ಪ ಆಪ್ಷನ್ ಜಾಸ್ತಿ ಇಟ್ಕೊಳ್ಳಿ. ಏನ್ ಮಾಡ್ತಾ ಇದೆ ನಿಮ್ ನಾಯಿ ಮರಿ, ಹೌದು, ಇದನ್ನ ಇಟ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಈಸಿ ಆಗ್ತಾ ಹೋಗುತ್ತೆ. ಏನ್ ಮಾಡ್ತಾ ಇದೆ, ಸುಮ್ನೆ ನೀವೇನೋ ಕೇಳ್ತಾ ಇದ್ದೀರಾ, ನಾನು ನೋಡಿಲ್ಲ, ನಾನು ಅದಕ್ಕೆ ಹೇಳೋದು, ನೀವು ಪೆಟ್ ಪೇರೆಂಟ್ಸ್ ಪೆಟ್ನ ನೋಡುವಂತ ಪಾಯಿಂಟ್ ಆಫ್ ವ್ಯೂ ಬೇರೆ, ನಾನು ನೋಡುವಂತ ಪಾಯಿಂಟ್ ಆಫ್ ಅಂದ್ರೆ ನಾನು ಅದಕ್ಕಿಂತನೂ ಟ್ರೈನರ್ಸ್ ನೋಡುವಂತ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಸೊ ಅವಾಗ ಅದಕ್ಕೆ ಯಾಕೆ ನೀವು ಒಂದು ಪ್ರೊಫೆಷನಲ್ಸ್ಗೆ ನೀವು ಕೇಳಬೇಕು ಅಂದ್ರೆ ಇದೇ ಕಾರಣಕ್ಕೋಸ್ಕರ. ನೀವು ಜಸ್ಟ್ ಹಿಂಗೆ ಹೇಳ್ತೀರಾ, ಡಾಕ್ಟರ್ ಹತ್ರ ನಾಯಿ ಮರಿ ಒಂದು ಮಣ್ಣೆಲ್ಲ ಕಿತ್ಕೊಂಡ್ಬಂದು ನಿಮ್ಮ ಮುಂದೆ ಅಟೆನ್ಷನ್ಗೋಸ್ಕರ ಕಚ್ಚಾಗ್ತಿರುತ್ತೆ. ನೀವು ಹೋಗ್ಬಿಟ್ಟು ನಾಯಿ ಸರ್ ಪಾಟೆಲ್ಲ ತಿಂದು ಹಾಳು ಮಾಡ್ತಿದ್ದೆ, ಡಾಕ್ಟರ್ ವೈಟಮಿನ್ ಡಿಫಿಷಿಯನ್ಸಿ ಇರಬೇಕು, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರಬೇಕು, ಕೊಡೋದು ಮೆಡಿಸಿನ್, ಹಿಂಗಾಗತ್ತೆ. ಸೊ ಮಿಸ್ ಮ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಯಾವ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಂದ್ರೆ ನೀವು ನೋಡಿ ಇಲ್ಲ ಸಾಧ್ಯವಾದ್ರೆ ವಿಡಿಯೋ ಮಾಡ್ಕೊಂಡು ತೋರಿಸಿ, ಡಾಕ್ಟರ್ಗಾಗ್ಲಿ ಒಬ್ರಿಗಾಗ್ಲಿ ಇನ್ನೊಬ್ರಿಗಾಗಲಿ ಅಂದ್ರೆ ಟ್ರೈನರ್ಸ್ಗಾಗಲಿ ತೋರಿಸಿ ಹಿಂಗೆ ಆಗ್ತಾ ಇದೆ ಅಂತ. ಅವಾಗ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಏನಾಗ್ತಾ ಇದ್ದೀರ ಅಂತ. ನೀವು ಹೇಳುವಾಗ ನೀವು ಹೇಳ್ತಾ ಇರೋ ಪಾಯಿಂಟ್ ಬೇರೆ ಇರುತ್ತೆ, ಅಲ್ಲಿ ಆಗ್ತಿರೋ ಪಾಯಿಂಟ್ ಬೇರೆ ಇರುತ್ತೆ. ಅಂದ್ರೆ ನೀವು ಹೇಳ್ತಾ ಇರೋ ಪ್ರೋಸೆಸ್ ಸತ್ಯ, ಅದ್ ಮಾಡ್ತಾ ಇರೋದು ಸತ್ಯ, ಆದ್ರೆ ನೀವು ಹೇಳ್ತಾರ ಸತ್ಯ ಅಲ್ಲ. ಆಯ್ತಾ? ಸೊ ಹಂಗಾಗಿ ಬಹಳ ಇಂಪಾರ್ಟೆಂಟ್ ಇದು. ಸುಸು ಪಾಟಿ ಮತ್ತೆ ಪಪ್ಪಿ ಗೈಡಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನೆಕ್ಸ್ಟ್ ಸೆಷನ್ ಬರುವಾಗ ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಂಡ್ಬನ್ನಿ. ನಿಮ್ಗೂ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಹಾಕಿ, ನಾವು ನೆಕ್ಸ್ಟ್ ಸೆಷನ್ ಡಿಸ್ಕಸ್ ಮಾಡ್ತಾ ಮುಂದೆ ಹೋಗೋಣ. ಸೊ ಇವತ್ತಿಗೆ ಇಷ್ಟು ಸಾಕು, ತುಂಬಾ ಲೆಂತ್ ಆಗೋದು ಬೇಡ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ದರ್ಶನ್, ಆಲ್ ದಿ ಬೆಸ್ಟ್. ನಿಮ್ಮ ಮಗು ಜೊತೆಲಿ ನಿಮ್ದು ಜರ್ನಿ ಚೆನ್ನಾಗಿರ್ಲಿ. ಸೊ ಹಸ್ಕಿಗಳ ಬಗ್ಗೆ ಇನ್ನೊಂದಷ್ಟು ವಿಷಯ ತಿಳ್ಕೊಂಬನ್ನಿ, ವಿವರ್ಸ್ ನೀವೇ ಹೇಳೋರಂತೆ. ಓಕೆ, ಹಿಸ್ಟ್ರಿ ಆಗಿರ್ಬೋದು ಅಥವಾ ಏನೋ ಇವನ್ ಬಗ್ಗೆ ಆಗಿರ್ಬೋದು, ಪೋಲಿ ಏನ್ ಬೇಕಾದ್ರೂ ಆಗಿರ್ಲಿ, ಸ್ವಲ್ಪ ವಿಷಯಗಳನ್ನ ನೀವು ತಿಳ್ಕೊಂಡ್ ಬನ್ನಿ. ಅವಾಗ ಅವ್ರಿಗೂ ಅಂದ್ರೆ ನೀವು ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಂತ ವ್ಯೂವರ್ಸ್ ಗೊತ್ತಾದ್ರೆ, ಸೊ ಅವ್ರು ಅವಾಗ ಆ ಥರ ಮಾಡಕ್ ಶುರು ಮಾಡ್ತಾರೆ. ಅದು ಒಳ್ಳೆ ವಿಷಯ. ಇಲ್ಲ ಸರ್, ತಿಳ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಕಾಮನ್ ಆಗಿ ಅಂದ್ರೆ ಪೇರೆಂಟ್ಸ್ಗೆ ಏನು ಕ್ವಶನ್ ಇರುತ್ತೆ, ನಿಮ್ಗೆ ಏನು ಕೇಳಕ್ಕಾಗಲ್ಲ ಅವರು ಡೈರೆಕ್ಟ್ ಆಗಿ. ಹೌದು, ಅದನ್ನ ನಾನು ತಿಳ್ಕೊಬಂದು ನೀವು ಕೇಳಿ ಅವ್ರಿಗೆ ಸಾಲ್ವ್ ಮಾಡ್ಬೋದು. ಶೋರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ. ಹೋಗಿ ಬರ್ತೀವಿ, ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.